ನಮಸ್ಕಾರ ಸ್ನೇಹಿತರೆ, ಇವತ್ತು ಭಾರತ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಿಸಿ ಸಿವಿಲ್ 2020 ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಚರ್ಚೆನ ಮಾಡೋಣ. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಇದೇ ಭಾರತ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಸ್ಕಷನ್ ಅನ್ನ ಮಾಡಿದ್ದೇವೆ. ಅದರ ಮುಂದಿನ ಭಾಗವನ್ನ ನೋಡೋಣ. ಸೊ ಮೊದಲನೇ ಪ್ರಶ್ನೆಯನ್ನ ನಾವು ನೋಡೋಣ. ಒಂದನೇ ಪ್ರಶ್ನೆ, ಪಿಸಿ ಸಿವಿಲ್ HK ಮತ್ತು ನಾನ್ HK ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳು. ಸೊ ಒಂದನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ ಅಂತಕ್ಕಂತಹ ಒಂದು ಪ್ರಶ್ನೆ ಇದೆ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದರೆ, ನೋಡಿ ಇಲ್ಲಿ ಸಿಟಿಜನ್ಶಿಪ್ ಅಂತಕ್ಕಂತಹ ವರ್ಡ್ ಅನ್ನ ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಪದವನ್ನ ಬಳಸಿದ್ದಾರೆ. ಸಿಟಿಜನ್ಶಿಪ್ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ನಾವು ಅದನ್ನ ಪೌರತ್ವ ಅಂತ ಹೇಳಿ ಕರಿತೇವೆ, ನಾಗರಿಕತ್ವ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಈ ಸಿಟಿಜನ್ಶಿಪ್ ಅಥವಾ ನಾಗರಿಕತ್ವ, ಪೌರತ್ವ ಅಂತಕ್ಕಂತಹ ಒಂದು ವಿಷಯದ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ, ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಆರ್ಟಿಕಲ್ 5, ಆಪ್ಷನ್ ಬಿ ಆರ್ಟಿಕಲ್ 15, ಆಪ್ಷನ್ ಸಿ ಆರ್ಟಿಕಲ್ 25, ಆಪ್ಷನ್ ಡಿ ಆರ್ಟಿಕಲ್ 35 ಅಂತಕ್ಕಂಥದ್ದು. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಈ ಸಿಟಿಜನ್ಶಿಪ್ ಬಗ್ಗೆ ತಿಳಿಸ್ತಕ್ಕಂತಹ ವಿಧಿ ಯಾವುದು ಅಂತ ಹೇಳಿದ್ರೆ ಅದು ಆರ್ಟಿಕಲ್ 5 ಅಂತಕ್ಕಂಥದ್ದು. ಇದರ ಸರಿಯಾದ ಉತ್ತರ ಆರ್ಟಿಕಲ್ 5. ಹಾಗಾದ್ರೆ ಸಿಟಿಜನ್ಶಿಪ್ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ, ಬೇರೆ ರೀತಿಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇರಬೇಕು. ಹೀಗಾಗಿ ಸಂಕ್ಷಿಪ್ತವಾಗಿ ಈ ಸಿಟಿಜನ್ಶಿಪ್, ನಾಗರಿಕತ್ವ, ಪೌರತ್ವದ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಸಿಟಿಜನ್ಶಿಪ್, ಪೌರತ್ವ, ನಾಗರಿಕತ್ವ ಅಂತಕ್ಕಂತಹ ಪರಿಕಲ್ಪನೆ ಭಾರತ ಸಂವಿಧಾನದಲ್ಲಿ ಹೇಗೆ ಇದು ಸೇರ್ಪಡೆ ಆಯಿತು ಅಂತಕ್ಕಂಥದ್ದು, ಇದನ್ನು ಯಾವಾಗ ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಯಿತು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಈ ಸಿಟಿಜನ್ಶಿಪ್ ಅಂತಕ್ಕಂತಹ, ಈ ಪೌರತ್ವ ಅಂತಕ್ಕಂತಹ ಪರಿಕಲ್ಪನೆಯನ್ನ ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ವಿಶೇಷವಾಗಿ ಭಾರತ ದೇಶ ಅರೆ ಸಂಯುಕ್ತ ವ್ಯವಸ್ಥೆಯನ್ನ ಹೊಂದಿದ್ರೂ ಕೂಡ ಇಲ್ಲಿ ನಾವು ಏಕ ನಾಗರಿಕತ್ವವನ್ನು ಅಳವಡಿಸಿಕೊಂಡಿದ್ದೇವೆ. ಯಾವುದನ್ನ? ಏಕ ನಾಗರಿಕತ್ವವನ್ನು ಅಥವಾ ಏಕ ಪೌರತ್ವವನ್ನು ಅಳವಡಿಸಿಕೊಂಡಿದ್ದೇವೆ. ಸೊ ಏಕ ಪೌರತ್ವವನ್ನ ಅಳವಡಿಸಿಕೊಂಡಿದ್ದೇವೆ. ಈ ಏಕ ಪೌರತ್ವವನ್ನ ಯಾವ ದೇಶದಿಂದ ನಾವು ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಏಕ ಪೌರತ್ವದ ಪರಿಕಲ್ಪನೆಯನ್ನ ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಸಂವಿಧಾನದ ಯಾವ ಭಾಗದಲ್ಲಿ ಈ ಪೌರತ್ವ, ನಾಗರಿಕತ್ವದ ಬಗ್ಗೆ ತಿಳಿಸಿಕೊಡಲಾಗಿದೆ ಅಂತ ಹೇಳಿದ್ರೆ ಅದು ಸಂವಿಧಾನದ 2ನೇ ಭಾಗದಲ್ಲಿ. ಯಾವ ಭಾಗದಲ್ಲಿ? ಸಂವಿಧಾನದ 2ನೇ ಭಾಗದಲ್ಲಿ ಈ ಒಂದು ಪೌರತ್ವದ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಸಂವಿಧಾನದ 2ನೇ ಭಾಗದಲ್ಲಿ, ಸಂವಿಧಾನದ 2ನೇ ಭಾಗದ ವಿಧಿ 5ರಿಂದ 11ರವರೆಗಿನ ವಿಧಿಗಳು, 11ರವರೆಗಿನ ವಿಧಿಗಳು. ಸಂವಿಧಾನದ 2ನೇ ಭಾಗದಲ್ಲಿ ವಿಧಿ 5ರಿಂದ 11ರವರೆಗಿನ ವಿಧಿಗಳು ಪೌರತ್ವದ ಬಗ್ಗೆ ತಿಳಿಸಿಕೊಡ್ತವೆ. ಭಾರತ ಸಂವಿಧಾನ ಜಾರಿಗೆ ಬಂದದ್ದು ತಮಗೆಲ್ಲ ಗೊತ್ತಿದೆ. 1950 ಜನವರಿ 26ನೇ ತಾರೀಕಿಗೆ ಭಾರತ ದೇಶದ ಸಂವಿಧಾನ ಜಾರಿಗೆ ಬರುತ್ತೆ. ಸೊ ಇಲ್ಲಿ ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಆ ನಾಗರಿಕರನ್ನ ಗುರುತಿಸ್ತಕ್ಕಂತಹ ಕೆಲಸವನ್ನ ಸಂವಿಧಾನ ಮಾಡುತ್ತೆ. ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನ ನೀವು ನೋಡಿದ್ರೆ ಈ ಒಂದು ಯುನಿಕ್ ಫೀಚರ್ನ, ವಿಶಿಷ್ಟ ಲಕ್ಷಣವನ್ನ ಆ ಒಂದು ಸಂವಿಧಾನದಲ್ಲಿ ನಿಮಗೆ ಸಿಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಭಾರತ ದೇಶದ ಸಂವಿಧಾನದಲ್ಲಿ ಈ ಪೌರತ್ವಕ್ಕೆ ಒಂದು ವಿಶೇಷವಾದಂತಹ ಒಂದು ಭಾಗವನ್ನ, ಪ್ರತ್ಯೇಕವಾದಂತಹ ಭಾಗವನ್ನ ಯಾಕೆ ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ತಮ್ಗೆಲ್ಲ ಗೊತ್ತು, ಭಾರತ ದೇಶ ಸ್ವತಂತ್ರ ಪಡೆದ ನಂತರ ಭಾರತದಲ್ಲಿದ್ದಂತಹ ಅನೇಕರು, ಲಕ್ಷಾಂತರ ಜನರು ಪಾಕಿಸ್ತಾನಕ್ಕೆ ತೆರಳುತ್ತಾರೆ. ಪಾಕಿಸ್ತಾನದಲ್ಲಿದ್ದಂತಹ ಅನೇಕ ಲಕ್ಷಾಂತರ ಜನರು ಭಾರತಕ್ಕೆ ವಾಪಸ್ ಆಗ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳ್ಯಾರು, ಭಾರತ ದೇಶದ ನಾಗರಿಕರು ಯಾರು ಅಂತಕ್ಕಂಥದ್ದನ್ನ ಗುರುತಿಸುವಂಥದ್ದು ಬಹಳ ಅವಶ್ಯಕ ಆಗಿರುತ್ತೆ. ಹೀಗಾಗಿ ಆ ಕಾರಣದಿಂದ ಒಂದು ವಿಶಿಷ್ಟವಾದಂತಹ ಒಂದು ಭಾಗವನ್ನ, ಸಿಟಿಜನ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಭಾಗವನ್ನ ಭಾರತ ದೇಶದ ಸಂವಿಧಾನದಲ್ಲಿ ಸೇರ್ಪಡೆಯನ್ನ ಮಾಡಲಾಗಿದೆ. ಅದು ವಿಶೇಷವಾಗಿ ಭಾರತ ಸಂವಿಧಾನ ಜಾರಿಯಾದಂತಹ ಸಂದರ್ಭದಲ್ಲಿ ಯಾರು ನಾಗರಿಕರು ಅಂತಕ್ಕಂಥದ್ದನ್ನ ಭಾರತ ದೇಶದ ಸಂವಿಧಾನ ತಿಳಿಸಿಕೊಡುತ್ತೆ. ಆದರೆ
ಭಾರತ ದೇಶದ ಒಂದು ನಾಗರಿಕತ್ವವನ್ನ ಪಡೆದುಕೊಳ್ತಕ್ಕಂತಹ ವಿಧಾನಗಳು ಯಾವ್ಯಾವು, ಕಳೆದುಕೊಳ್ತಕ್ಕಂತಹ ವಿಧಾನಗಳು ಯಾವುವು, ಸಂವಿಧಾನ ನಮಗೆ ತಿಳಿಸಿಕೊಡೋದಿಲ್ಲ. ಹಾಗಾದ್ರೆ ಆ ವಿಚಾರವನ್ನ ಯಾವ ಒಂದು ಕಾಯ್ದೆ ತಿಳಿಸಿಕೊಡುತ್ತೆ ಅಂತ ಹೇಳಿದ್ರೆ 1955ರ ಒಂದು ಪೌರತ್ವ ಕಾಯ್ದೆ ತಿಳಿಸಿಕೊಡುತ್ತೆ. ಯಾಕೆ ಇಲ್ಲಿ ನಾನು ಪೌರತ್ವ ಕಾಯ್ದೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪೌರತ್ವ ಅಂತಕ್ಕಂಥದ್ದು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂತಹ ವಿಷಯ, ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯ. ತಮಗೆಲ್ಲ ಗೊತ್ತಿದೆ, ಕೇಂದ್ರ ಪಟ್ಟಿಯಲ್ಲಿ ಇರ್ತಕ್ಕಂತಹ ವಿಷಯಗಳ ಮೇಲೆ ಕಾನೂನು ಮಾಡತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ಅದು ಸಂಸತ್ತಿಗೆ ಇದೆ. ಸೊ ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂತಹ ವಿಷಯ ಪೌರತ್ವ ಆಗಿರೋದ್ರಿಂದ ಸಂಸತ್ತು ಒಂದು ಕಾಯ್ದೆಯನ್ನ ರಚನೆಯನ್ನ ಮಾಡುತ್ತೆ. 1955ರ ಒಂದು ಪೌರತ್ವ ಕಾಯ್ದೆ ಅಂತ ಹೇಳಿ ಕರಿತೇವೆ. 1955ರ ಪೌರತ್ವ ಕಾಯ್ದೆ ಅಂತ ಹೇಳ್ತೇವೆ. ಇದನ್ನ 1955ರಲ್ಲಿ ಜಾರಿಗೆ ತರಲಾಗುತ್ತೆ. ಈ ಒಂದು ಕಾಯ್ದೆಯ ಅನುಸಾರವಾಗಿ ಪೌರತ್ವವನ್ನ ಯಾವ ರೀತಿ ನಾವು ಪಡ್ಕೋಬೇಕು, ಅದರಲ್ಲಿ ಎಷ್ಟು ವಿಧಗಳಿದಾವೆ, ಮತ್ತೆ ಪೌರತ್ವವನ್ನ ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಷ್ಟು ಅದರಲ್ಲಿ ವಿಧಗಳು ಬರ್ತವೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಅದರ ಬಗ್ಗೆ ನೋಡೋದಾದ್ರೆ ನೋಡಿ, ಇಲ್ಲಿ ಭಾರತ ಒಂದು 1955ರ ಒಂದು ಕಾಯ್ದೆಯ ಪ್ರಕಾರ, ಪೌರತ್ವ ಕಾಯ್ದೆಯ ಪ್ರಕಾರ ಪೌರತ್ವವನ್ನ ಪಡೆದುಕೊಳ್ತಕ್ಕಂತಹ ವಿಧಾನಗಳನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ನೋಡಿ, 1ನೇ ವಿಧಾನ ಜನನದ ಮೂಲಕ ಅಂತ ಹೇಳಿದ್ದಾರೆ, ಇನ್ನು 2ನೇದ್ದು ವಂಶಾನುಪ್ರಾಪ್ತಿಯಿಂದ, ಇನ್ನು 3ನೇದು ನೋಂದಾಯಿಸಿಕೊಳ್ಳುವುದರ ಮುಖಾಂತರವಾಗಿ, ಮತ್ತೆ 4ನೇ ವಿಧಾನಪ್ಪ ಅಂತ ಹೇಳಿದ್ರೆ ಸಹಜೀಕೃತ ವಿಧಾನದಿಂದ, ಮತ್ತೆ 5ನೇ ವಿಧಾನ ಅಂತ ಹೇಳಿದ್ರೆ ಭೂಪ್ರದೇಶವನ್ನ ಸೇರ್ಪಡೆ ಮಾಡುವುದರ ಮುಖಾಂತರವಾಗಿ. ಅಂದ್ರೆ ಜನನದಿಂದ, ವಂಶಾನುಪ್ರಾಪ್ತಿಯಿಂದ, ಮತ್ತೆ ನೋಂದಾಯಿಸಿಕೊಳ್ಳುವುದರ ಮುಖಾಂತರವಾಗಿ, ಮತ್ತೆ ಸಹಜೀಕೃತವಾದಂತಹ ವಿಧಾನದ ಮುಖಾಂತರವಾಗಿ, ಮತ್ತೆ ಭೂಪ್ರದೇಶವನ್ನ ಭಾರತ ಸರ್ಕಾರ ಏನಾದರೂ ಸೇರ್ಪಡೆ ಮಾಡಿದ್ರೆ ಆ ಒಂದು ಪ್ರದೇಶದ ಜನರು ನಾಗರಿಕತ್ವವನ್ನ ಪಡೆದುಕೊಳ್ತಕ್ಕಂತಹ ವಿಧಾನವನ್ನ ಈ 1955ರ ಕಾಯ್ದೆ ಹೇಳುತ್ತೆ. ಎಷ್ಟು ವಿಧ ಅಂತ ಹೇಳಿದ್ರೆ 5 ವಿಧಾನಗಳ ಮೂಲಕ ಪೌರತ್ವವನ್ನ ಪಡೆದುಕೊಳ್ತಕ್ಕಂತಹ ವಿಧಾನದ ಬಗ್ಗೆ ಹೇಳುತ್ತೆ. ಇನ್ನು ಕಳೆದುಕೊಳ್ತಕ್ಕಂತಹ ವಿಧಾನಗಳು ಯಾವಪ್ಪ ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖವಾಗಿ 3 ವಿಧಾನಗಳು ಬರ್ತವೆ. ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ತ್ಯಜಿಸುವುದರ ಮುಖಾಂತರವಾಗಿ, 2ನೇದು ರದ್ದುಗೊಳ್ಳುವುದರ ಮುಖಾಂತರವಾಗಿ, ಇನ್ನು 3ನೇದು ಕಸಿದುಕೊಳ್ಳುವುದರ ಮುಖಾಂತರವಾಗಿ. ಈ 3 ವಿಧಾನಗಳ ಮೂಲಕ ಪೌರತ್ವವನ್ನು ನಾವು ಕಳೆದುಕೊಳ್ತೇವೆ ಅಂತಕ್ಕಂಥದ್ದನ್ನ ಭಾರತ ಒಂದು 1955ರ ಕಾಯ್ದೆ ಹೇಳ್ತಕ್ಕಂಥದ್ದು. ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಕಳೆದುಕೊಳ್ತಕ್ಕಂತಹ ವಿಧಾನಗಳು, ಪೌರತ್ವವನ್ನ ಪಡೆದುಕೊಳ್ತಕ್ಕಂತಹ ವಿಧಾನಗಳ ಬಗ್ಗೆ ಹೇಳಿಲ್ಲ. ಆದ್ರೆ 1955ರ ಒಂದು ಪೌರತ್ವ ಕಾಯ್ದೆ ಸ್ಪಷ್ಟವಾಗಿ ಹೇಳುತ್ತೆ 5 ವಿಧಾನಗಳ ಮೂಲಕ ನಾವು ಪೌರತ್ವವನ್ನ ಪಡೆದುಕೊಳ್ಳಬಹುದು, 3 ವಿಧಾನಗಳ ಮೂಲಕ ಭಾರತದ ಪೌರತ್ವವನ್ನ ಕಳೆದುಕೊಳ್ಳಬಹುದು ಅಂತ ಹೇಳಿ. ಸೊ ಇದು ಪೌರತ್ವದ ಬಗ್ಗೆ ಆಯ್ತು. ನಾನು ಈ ಒಂದು ಪೌರತ್ವ, ಒಂದು ಏಕ ನಾಗರಿಕತ್ವವನ್ನ ಭಾರತ ಯಾವ ದೇಶದಿಂದ ಎರವಲು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಅದು ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದೆ ಅಂತ ಹೇಳ್ತಾ ಇದ್ದೆ. ನೋಡಿ, ನಾನು ಪದೇ ನಾನು ಎರವಲು ಸಂವಿಧಾನ ಅಂತ ಹೇಳಿ ಬಳಸ್ತಾ ಇದ್ದೇನೆ. ಭಾರತ ದೇಶ ಎರವಲು ಸಂವಿಧಾನ ಯಾಕೆ ಅಂತ ಹೇಳಿದ್ರೆ, ಈ ಭಾರತದ ಸಂವಿಧಾನ ಹಠಾತ್ತನೆ ರಚನೆ ಆಗಿರ್ತಕ್ಕಂಥದ್ದಲ್ಲ. ಈ ಒಂದು ಸಂವಿಧಾನ ರಚನೆ ಆಗಬೇಕಾದ್ರೆ ಸಂವಿಧಾನದ ಕರ್ತೃಗಳು 2 ವರ್ಷ 11 ತಿಂಗಳು 18 ದಿನಗಳನ್ನ ತೆಗೆದುಕೊಳ್ತಾರೆ. 2 ವರ್ಷ 11 ತಿಂಗಳು 18 ದಿನಗಳನ್ನ ತೆಗೆದುಕೊಳ್ತಾರೆ. ಅಂದ್ರೆ ಇನ್ನು 12 ದಿನಗಳು ಕಳೆದು ಹೋಗಿದ್ರೆ 3 ವರ್ಷ ಪೂರ್ಣ ಆಗ್ತಿತ್ತು, ಕಂಪ್ಲೀಟ್ ಆಗ್ತಿತ್ತು, 3 years ಕಂಪ್ಲೀಟ್ ಆಗ್ತಿತ್ತು. ಸೊ 2 ವರ್ಷ 11 ತಿಂಗಳು 18 ದಿನ, ಇಷ್ಟು ಯಾಕೆ ಸುದೀರ್ಘವಾದಂತಹ ಅವಧಿಯನ್ನ ತೆಗೆದುಕೊಂಡ್ರು ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದೆ, ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳ್ತೇವೆ. ಈ ಸಂವಿಧಾನ ಶಿಲ್ಪಿ, ಭಾರತದ ಸಂವಿಧಾನದ ಪಿತಾಮಹ ಯಾರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಗುರುತಿಸ್ತೇವೆ ಆ ಹೆಸರಿನಿಂದ. ಯಾಕೆ ನಾವು ಸಂವಿಧಾನ ಶಿಲ್ಪಿ, ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಆ ಸಂವಿಧಾನ ರಚನೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ವೈಯಕ್ತಿಕವಾಗಿ ಸಲ್ಲಿಸಿರ್ತಕ್ಕಂತಹ ಒಂದು ಕೊಡುಗೆ, ಅವರ ಶ್ರಮವನ್ನ ಪರಿಗಣಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ಸುಮಾರು 60 ದೇಶಗಳ ಸಂವಿಧಾನವನ್ನ ಅಧ್ಯಯನವನ್ನ ಮಾಡಿರ್ತಾರೆ. ಎಷ್ಟು? 60 ದೇಶಗಳ ಸಂವಿಧಾನವನ್ನ ಅಧ್ಯಯನವನ್ನ ಮಾಡಿ ಆ ಒಂದು ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ನೀಡಿರ್ತಕ್ಕಂಥದ್ದು.
ಹೀಗಾಗಿ 2 ವರ್ಷ 11 ತಿಂಗಳು 18 ದಿನಗಳ ಒಂದು ಕಾಲಾವಧಿಯನ್ನ, ಸುದೀರ್ಘವಾದಂತಹ ಕಾಲಾವಧಿಯನ್ನ ತೆಗೆದುಕೊಂಡಿದ್ದಾರೆ. ಈ 60 ದೇಶಗಳ ಸಂವಿಧಾನವನ್ನ ಅಭ್ಯಾಸ ಮಾಡಿ, ಅಧ್ಯಯನವನ್ನ ಮಾಡಿ, ಅದರಲ್ಲಿರ್ತಕ್ಕಂತಹ ಒಳ್ಳೆಯ ಅಂಶಗಳು ಯಾವ್ಯಾವಪ್ಪ ಅಂತ ಹೇಳಿ ಆ ಒಳ್ಳೆಯ ಅಂಶಗಳನ್ನ ಭಾರತ ದೇಶದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಬ್ರಿಟನ್ ದೇಶದ ಸಂವಿಧಾನದಿಂದ ನಾವು ಏಕ ನಾಗರಿಕತ್ವವನ್ನ, ಏಕ ಪೌರತ್ವವನ್ನು ಪಡೆದುಕೊಂಡಿದ್ದೇವೆ. ಅದರ ಜೊತೆಗೆ ಕಾನೂನಿನ ಆಳ್ವಿಕೆ, ರೂಲ್ ಆಫ್ ಲಾ ಆಗಿರ್ಬೋದು, ಅದನ್ನು ಕೂಡ ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಇನ್ನು ಸಂಸದೀಯ ಸರ್ಕಾರದ ವ್ಯವಸ್ಥೆ, ಅದನ್ನು ಕೂಡ ಬ್ರಿಟನ್ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ನಾನು ಈಗಾಗಲೇ ಹೇಳಿದ್ದೇನೆ, ಮೂಲಭೂತ ಹಕ್ಕುಗಳನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಅಮೆರಿಕ ದೇಶದ ಸಂವಿಧಾನದಿಂದ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಐರಿಷ್ ಸಂವಿಧಾನದಿಂದ, ತಿದ್ದುಪಡಿ ವಿಧಾನವನ್ನ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ, ಹೀಗೆ ಹಲವಾರು ಒಳ್ಳೆಯ ಅಂಶಗಳನ್ನ ಬೇರೆ ಬೇರೆ ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡು ನಮ್ಮ ಸಂವಿಧಾನದಲ್ಲಿ ಅದನ್ನ ಸೇರಿಸಿದ್ದೇವೆ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡೋಣ. 2020ರ PC ಪರೀಕ್ಷೆಯ ಸಿವಿಲ್ ಪರೀಕ್ಷೆಯಲ್ಲಿ ಕೇಳಾಗಿರ್ತಕ್ಕಂತಹ ಎರಡನೇ ಪ್ರಶ್ನೆಯನ್ನ ನಾವು ನೋಡೋಣ. ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ ನಲ್ಲಿ ಆಂಟಿ ಡಿಫೆಕ್ಷನ್ ಕಾನೂನು ಇದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಗಮನ ಇಟ್ಟು ಓದಿ. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲೂ ಕೂಡ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಭಾಷೆಯ ಒಂದು ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಇನ್ನು ಆಂಟಿ ಡಿಫೆಕ್ಷನ್ ಕಾನೂನು ಅಂತ ಹೇಳಿದರೆ ಏನಿದು ಆಂಟಿ ಡಿಫೆಕ್ಷನ್? ನೋಡಿ, ಮತ್ತೆ ಇಲ್ಲಿ ಶೆಡ್ಯೂಲ್ ಅಂತಕ್ಕಂತಹ ಪದವನ್ನ ಬಳಕೆ ಮಾಡಿದ್ದಾರೆ. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕನ್ನಡ ಪದ ಕೊಟ್ಟಿದ್ರು, ವಿವರ ಪಟ್ಟಿ ಅಂತ ಹೇಳಿದ್ರು. ವಿವರ ಪಟ್ಟಿ ಅಂದ್ರೂ ಕೂಡ ಒಂದೇ, ಶೆಡ್ಯೂಲ್ ಅಂದ್ರೂ ಒಂದೇ, ಅದ್ರ ಜೊತೆಗೆ ಅನುಸೂಚಿ ಅಂದ್ರೂ ಕೂಡ ಒಂದೇ. ಅನುಸೂಚಿ ಅಂದ್ರೂ ಒಂದೇ, ವಿವರ ಪಟ್ಟಿ ಅಂದ್ರೂ ಒಂದೇ, ಮತ್ತೆ ನೀವು ಇಂಗ್ಲಿಷ್ ನಲ್ಲಿ ಶೆಡ್ಯೂಲ್ ಅಂದ್ರೂ ಕೂಡ ಒಂದೇ. ಸೊ ಆ ಶೆಡ್ಯೂಲ್ ಯಾವ್ದಂತ ಕೇಳಿದರೆ, ಮತ್ತೆ ಆ ಆಂಟಿ ಡಿಫೆಕ್ಷನ್ ಕಾನೂನು ಯಾವ ಒಂದು ಶೆಡ್ಯೂಲ್ ನಲ್ಲಿ ಇದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ. ಆಂಟಿ ಡಿಫೆಕ್ಷನ್ ಅಂತ ಹೇಳಿದ್ರೆ ನಾವು ಏನಂತ ಹೇಳ್ತೇವೆ ಅಂತ ಹೇಳಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಡಿಫೆಕ್ಷನ್ ಅಂತ ಹೇಳಿದ್ರೆ ಪಕ್ಷಾಂತರ ಮಾಡ್ತಕ್ಕಂಥದ್ದು. ಸೊ ಈ ಪಕ್ಷಾಂತರ ನಿಷೇಧ ಕಾನೂನು ಯಾವ ಅನುಸೂಚಿಯಲ್ಲಿದೆ ಅಂತಕ್ಕಂಥದ್ದನ್ನ ಕೇಳಿದರೆ, ಸೊ ಆಪ್ಷನ್ ಎ ಶೆಡ್ಯೂಲ್ 7, ಆಪ್ಷನ್ ಬಿ ಶೆಡ್ಯೂಲ್ 8, ಆಪ್ಷನ್ ಸಿ ಶೆಡ್ಯೂಲ್ 9, ಆಪ್ಷನ್ ಡಿ ಶೆಡ್ಯೂಲ್ 10 ಅನ್ನತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಈ ಒಂದು ಆಂಟಿ ಡಿಫೆಕ್ಷನ್ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ಶೆಡ್ಯೂಲ್ ನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಶೆಡ್ಯೂಲ್ 10 ಅಂತಕ್ಕಂಥದ್ದು. ಹಾಗಾದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು, ಪಕ್ಷಾಂತರ ನಿಷೇಧ ಕಾನೂನು ಜಾರಿಗೆ ಬರತಕ್ಕಂತ ಸಂದರ್ಭದಲ್ಲಿ ಯಾರು ಪ್ರಧಾನಮಂತ್ರಿ ಆಗಿದ್ರು ಮತ್ತೆ ಯಾವೆಲ್ಲ ವಿಚಾರಗಳನ್ನ ಅದು ಒಳಗೊಂಡಿದೆ ಅನ್ನೋದನ್ನ ನಾವು ನೋಡೋಣ. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು ಯಾವಾಗಪ್ಪ ಅಂತ ಹೇಳಿದ್ರೆ 1985ರಲ್ಲಿ. 1985ರಲ್ಲಿ ಪಕ್ಷಾಂತರ ನಿಷೇಧ ಕಾನೂನು ಜಾರಿಗೆ ಬರುತ್ತೆ. ಸೊ ಆಗ ಯಾರು ಪ್ರಧಾನಮಂತ್ರಿ ಇರ್ತಾರೆ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು. ಸೊ ಯಾವ ತಿದ್ದುಪಡಿ ಮುಖಾಂತರವಾಗಿ ಜಾರಿಗೆ ಬರ್ತದೆ ಅಂತ ಹೇಳಿದ್ರೆ ಅದು ಸಂವಿಧಾನದ 52ನೇ ತಿದ್ದುಪಡಿ. ಸಂವಿಧಾನದ 52ನೇ ತಿದ್ದುಪಡಿ ಮುಖಾಂತರವಾಗಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ 10ನೇ ಶೆಡ್ಯೂಲ್ನಲ್ಲಿ ಸೇರಿಸ್ತಾರೆ. ಸೊ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಏನ್ ಜಾರಿಗೆ ತರ್ತಾರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ 10ನೇ ಅನುಸೂಚಿಯಲ್ಲಿ ಸೇರಿಸಿದ್ದಾರೆ. ಈ ಒಂದು ಕಾಯ್ದೆ ಕೆಲವೊಂದಿಷ್ಟು ಅನರ್ಹತೆಗಳನ್ನ ಹೇಳುತ್ತೆ. ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ಅದರ ಬಗ್ಗೆ ಬಹಳ ಸುದೀರ್ಘವಾದಂತಹ ಡಿಸ್ಕಷನ್ ಅನ್ನ ಮಾಡಿದರೆ, ವಿಶೇಷವಾಗಿ ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಕೆಲವೊಂದಿಷ್ಟು ಅನರ್ಹತೆಗಳು, ಈಗ ವಿಶೇಷವಾಗಿ ರಾಜಕೀಯ ಪಕ್ಷದ ಸದಸ್ಯರಾಗಿರ್ತಕ್ಕಂಥವರು ಚುನಾವಣೆಯಲ್ಲಿ ಗೆದ್ದ ನಂತರ ಆ ಒಂದು ಪಕ್ಷವನ್ನ ತ್ಯಜಿಸಿ ಬೇರೆ ಪಕ್ಷಕ್ಕೆ ಸೇರ್ಪಡೆಯಾದರೆ ಅದು ಅನರ್ಹತೆ ಆಗುತ್ತೆ ಈ ಒಂದು ಕಾಯ್ದೆ ಅನುಸಾರವಾಗಿ. ಒಂದು ವೇಳೆ ಆ ಒಂದು ನಿರ್ದಿಷ್ಟ ಯಾವ ಪಕ್ಷದ ಸದಸ್ಯರಾಗಿದ್ದಾರೆ ಆ ಸದಸ್ಯರಿಗೆ ಇಂತಹ ನಿರ್ದೇಶನಗಳನ್ನ ಪಾಲಿಸಿ ಅಂತಕ್ಕಂಥದ್ದನ್ನ ಆದೇಶದ ಮೂಲಕ ಹೇಳಿದರೆ, ಸೂಚಿಸಿದರೆ, ಆ ಒಂದು ನಿರ್ದೇಶನಗಳನ್ನ ಈ ರಾಜಕೀಯ ಪಕ್ಷದ ಸದಸ್ಯರು ಏನಾದರೂ ಪಾಲನೆ ಮಾಡದೇ ಇದ್ದಲ್ಲಿ ಅದು ಕೂಡ ಅನರ್ಹತೆ ಆಗುತ್ತೆ. ಒಂದು ವೇಳೆ ಆ ರಾಜಕೀಯ ಪಕ್ಷ ನೀಡ್ತಕ್ಕಂತಹ ನಿರ್ದೇಶನಗಳಿಗೆ ವಿರುದ್ಧವಾಗಿ ಮತ ಚಲಾವಣೆ ಮಾಡಿದರೂ ಕೂಡ ಅದು ಕೂಡ ಅನರ್ಹತೆ ಆಗುತ್ತೆ. ಒಂದು ವೇಳೆ ಚಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆ ಪಕ್ಷ ಅದನ್ನ ಅನುಮೋದನೆಯನ್ನ ಮಾಡದೇ ಇದ್ರೆ, ಒಪ್ಪದೇ ಇದ್ರೆ ಅದು ಕೂಡ ಅನರ್ಹತೆ ಆಗ್ತಕ್ಕಂಥದ್ದು.
ಇನ್ನು ಸ್ವತಂತ್ರ ಅಭ್ಯರ್ಥಿಗಳು, ಏನು ಸ್ವತಂತ್ರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ಹೇಳ್ತೇವೆ ನಾವು. ಸ್ವತಂತ್ರ ಅಭ್ಯರ್ಥಿಗಳು ಚುನಾಯಿತರಾದ ನಂತರ ಯಾವುದಾದರೂ ಒಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ಅದು ಕೂಡ ಅನರ್ಹತೆ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ನಾಮಕರಣಗೊಂಡ ಸದಸ್ಯರ ಬಗ್ಗೆ ಹೇಳೋದಾದ್ರೆ ನಾಮಕರಣಗೊಂಡ ಸದಸ್ಯರು ಈ ನಾಮಕರಣಗೊಂಡಂತಹ ಸದಸ್ಯರು ನಾಮಕರಣಗೊಂಡ ನಂತರ 6 ತಿಂಗಳ ನಂತರ ಯಾವುದಾದರೂ 6 ತಿಂಗಳ ನಂತರ ಯಾವುದಾದರೂ ಒಂದು ಪಕ್ಷಕ್ಕೆ ಸೇರ್ಪಡೆಯಾದರೆ 6 ತಿಂಗಳ ನಂತರ ಯಾವುದಾದರೂ ಒಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಅದು ಅನರ್ಹತೆ ಆಗುತ್ತೆ. ಆದರೆ ಒಂದು ವಿಚಾರವನ್ನ ನಾವಿಲ್ಲಿ ನೆನಪಲ್ಲಿಟ್ಕೋಬೇಕು. ಈ ನಾಮಕರಣಗೊಂಡಂತಹ ಸದಸ್ಯರು 6 ತಿಂಗಳ ಒಳಗಾಗಿ ಯಾವುದಾದರೂ ಒಂದು ಪಕ್ಷವನ್ನ ಸೇರ್ಪಡೆಗೊಂಡರೆ ಅದು ಅನರ್ಹತೆ ಆಗುವುದಿಲ್ಲ. ಆ ಒಂದು ವೇಳೆ 6 ತಿಂಗಳ ನಂತರ ಅವರು ಪಕ್ಷವನ್ನ ಸೇರ್ಪಡೆ ಮಾಡಿದರೆ, ಯಾವುದಾದ್ರು ಬೇರೆ ಪಕ್ಷವನ್ನ ಸೇರ್ಪಡೆ ಮಾಡಿದರೆ ಅದು ಅನರ್ಹತೆ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶವನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಈ ಅನರ್ಹತೆ ಬಗ್ಗೆ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ ಹೇಳಿದ್ರೆ ಸಭಾಪತಿ ಅವರಿಗೆ ಇರುತ್ತೆ. ಸ್ಪೀಕರ್ ಅವರಿಗೆ ಇರುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಯಾವ ಒಂದು ಸದನದಲ್ಲಿ ಅವರು ಸಂಬಂಧಪಟ್ಟಿರ್ತಾರೋ ಆ ಒಂದು ಸದನದ ಸಭಾಧ್ಯಕ್ಷರು ಅದನ್ನ ನಿರ್ಣಯ ಮಾಡಬೇಕಾಗುತ್ತೆ. ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹತೆಗೆ ಸಂಬಂಧಪಟ್ಟಂತೆ ಅಂತಿಮವಾದಂತಹ ನಿರ್ಣಯವನ್ನ ನೀಡತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಸಭಾಧ್ಯಕ್ಷರು. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಒಂದು ಪ್ರಾವಿಷನ್ ಅನ್ನ ಮಾಡಲಾಗಿತ್ತು. ಅಂದ್ರೆ ಒಂದು ಪಕ್ಷದ ಅಂದ್ರೆ 1/3 ಶಾಸಕಾಂಗದ ಸದಸ್ಯರು ಬೇರೆ ಪಕ್ಷದಲ್ಲಿ ವಿಲೀನಗೊಂಡ್ರೆ ಅದು ಪಕ್ಷಾಂತರ ಆಗ್ತಾ ಇರಲಿಲ್ಲ. ಆದ್ರೆ 2003ರಲ್ಲಿ ಆ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿದ್ದಂತಹ ಆ ಒಂದು ಪ್ರಾವಿಷನ್ ಅನ್ನ, ಆ ಒಂದು ಉಪಬಂಧವನ್ನ, ಆ ಒಂದು ಅವಕಾಶವನ್ನ ತೆಗೆದುಹಾಕಿ 2003ರಲ್ಲಿ 91ನೇ ತಿದ್ದುಪಡಿಯನ್ನ ಮಾಡ್ತಾರೆ. 91ನೇ ತಿದ್ದುಪಡಿಯನ್ನ ಮಾಡ್ತಾರೆ. ಏನಿದ್ರದ್ದು ವಿಶೇಷ ಅಂತ ಹೇಳಿದ್ರೆ, ಈ 91ನೇ ತಿದ್ದುಪಡಿಯನ್ನ ಮಾಡಿ ಆ ಒಂದು ಶಾಸಕಾಂಗದ ಪಕ್ಷದ ಸದಸ್ಯರಲ್ಲಿ 2/3 ಅಂದ್ರೆ 2/3 ಸದಸ್ಯರು ಏನಾದ್ರೂ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ರೆ, ಅಂದ್ರೆ ಒಂದು ಪಕ್ಷ ಬೇರೆ ಪಕ್ಷದೊಂದಿಗೆ ವಿಲೀನ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಆ ಶಾಸಕಾಂಗ ಪಕ್ಷದ ಸದಸ್ಯರಲ್ಲಿ 2/3 ಸದಸ್ಯರು ಒಪ್ಪಿಗೆಯನ್ನ ನೀಡಿದ್ರೆ ಅದು ವಿಲೀನ ಆಗುತ್ತೆ, ಅದು ಪಕ್ಷಾಂತರ ಅನಿಸೋದಿಲ್ಲ. ಅದು 1/3 ಅಂತ ಹೇಳಿ ಮೊದಲು ಇತ್ತು, ಅದನ್ನು ತೆಗೆದುಹಾಕಿ ಈ ರೀತಿಯಾಗಿರ್ತಕ್ಕಂತಹ ಬದಲಾವಣೆಯನ್ನ ಮಾಡಿದ್ದಾರೆ. ಇದೇ ರೀತಿ ನಿಮಗೆ ಕೇಳ್ತಾರೆ 91ನೇ ತಿದ್ದುಪಡಿಯ ಬಗ್ಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ವಿಚಾರ. ಇದೇ 91ನೇ ತಿದ್ದುಪಡಿಯನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ 15% ಮಿತಿಯನ್ನ ಹಾಕಲಾಗಿದೆ. ಯಾರಿಗೆ ಹಾಕಲಾಗಿದೆ ಅಂತ ಹೇಳಿದ್ರೆ, ಈಗ ಪ್ರಧಾನಮಂತ್ರಿ ಮತ್ತೆ ಮಂತ್ರಿ ಮಂಡಲವನ್ನ ಒಳಗೊಂಡಂತೆ ಅವರ ಒಂದು ಸದಸ್ಯರ ಸಂಖ್ಯೆ, ಈಗ ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮತ್ತೆ ಮಂತ್ರಿಗಳನ್ನ ಒಳಗೊಂಡಂತೆ ಲೋಕಸಭೆಯ ಒಟ್ಟು ಸದಸ್ಯರ ಒಂದು ಸಂಖ್ಯೆಯ 15% ಅದು ಮೀರುವ ಹಾಗಿಲ್ಲ ಅಂತ ಹೇಳಿ ಈ 19ನೇ ತಿದ್ದುಪಡಿ ಹೇಳುತ್ತೆ. ಇನ್ನು ರಾಜ್ಯ ಶಾಸಕಾಂಗದಲ್ಲೂ ಹಾಗೆ, ರಾಜ್ಯ ಶಾಸಕಾಂಗದಲ್ಲಿ ಮುಖ್ಯಮಂತ್ರಿ ಮತ್ತೆ ಮಂತ್ರಿ ಮಂಡಲವನ್ನ ಒಳಗೊಂಡಂತೆ ಆ ಮಂತ್ರಿ ಮಂಡಲದ ಗಾತ್ರ 15% ಮೀರುವ ಹಾಗಿಲ್ಲ. ಯಾವುದರ 15%? ಆ ಒಂದು ಶಾಸನ ಸಭೆಯ 15% ಮೀರೋದಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಇಲ್ಲಿ ಕ್ಲಾರಿಫೈ ಮಾಡ್ತೇನೆ ಏನಪ್ಪಾ ಅಂತ ಹೇಳಿದ್ರೆ, 91ನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ರೆ ಮಂತ್ರಿ ಮಂಡಲದ ಗಾತ್ರದ ಬಗ್ಗೆ ಹೇಳುತ್ತೆ. ಇನ್ನು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಎಷ್ಟು ಮಿತಿಯನ್ನ ಹೊಂದಿರಬೇಕಂತ ಹೇಳಿದ್ರೆ, ಲೋಕಸಭೆ ಫಾರ್ ಎಕ್ಸಾಂಪಲ್ ಲೋಕಸಭೆಯ ಒಂದು ಒಟ್ಟು ಸದಸ್ಯರ 15% ಮೀರಬಾರದು. ಆ 15% ಮೀರಬಾರದು ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಒಳಗೊಂಡಂತೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಅದನ್ನ ಮೀರಬಾರದು ಅಂತ ಹೇಳುತ್ತೆ. ಅದೇ ರೀತಿ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿ ಮತ್ತೆ ಮಂತ್ರಿಗಳನ್ನ ಒಳಗೊಂಡಂತೆ ಈ ಒಂದು ಮಂತ್ರಿ ಮಂಡಲದ ಗಾತ್ರ 15%ಗಿಂತ ಜಾಸ್ತಿ ಇರಬಾರದು. ಶಾಸನ ಸಭೆಯ ಸದಸ್ಯ ಅಂದ್ರೆ ವಿಧಾನಸಭೆಯ ಸದಸ್ಯರ ಒಟ್ಟು ಸದಸ್ಯರ
ಒಂದು 15%ಗಿಂತ ಅದು ಹೆಚ್ಚಿರಬಾರದು ಅಂತ ಹೇಳುತ್ತೆ. ಸೊ ಇದಿಷ್ಟು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಆಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. 2020 ಒಂದು ಸಿವಿಲ್ PC ನಾನ್ HK ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ. ಸೊ ಇಲ್ಲಿ ನೋಡಿ, ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟ ಆರ್ಟಿಕಲ್ ಅನ್ನು ತೆಗೆದಿದೆ. ಈ ಆರ್ಟಿಕಲ್ ಡ್ಯಾಶ್ ಇದೆ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಇತ್ತೀಚೆಗೆ ಭಾರತ ಸಂವಿಧಾನದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ ಅನ್ನ ತೆಗೆದು ಹಾಕಲಾಗಿದೆ ಅಂತ ಹೇಳಿದೆ. ಆ ಆರ್ಟಿಕಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಆರ್ಟಿಕಲ್ 371, ಆಪ್ಷನ್ ಬಿ ಆರ್ಟಿಕಲ್ 370, ಆಪ್ಷನ್ ಸಿ ಆರ್ಟಿಕಲ್ 372, ಆಪ್ಷನ್ ಡಿ ಆರ್ಟಿಕಲ್ 35. ಸೊ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂತಹ ವಿಧಿ ಯಾವುದಪ್ಪ ಅಂತ ಹೇಳಿದ್ರೆ 370. ಆ 370ನೇ ವಿಧಿಯನ್ನ ಈಗ ತೆಗೆದು ಹಾಕಲಾಗಿದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ, ಆರ್ಟಿಕಲ್ 370. ಹಾಗಾದ್ರೆ ಸ್ವಲ್ಪ ಇದ್ರ ಬಗ್ಗೆ 370ನೇ ವಿಧಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾವಾಗ ಇದನ್ನ ತೆಗೆದು ಹಾಕಲಾಯಿತು, ಅದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಅದರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ತಿಳ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಸೊ ಸಂವಿಧಾನದ 370ನೇ ವಿಧಿ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ವಿಧಿ ಬರ್ತದೆ, ಇನ್ನೊಂದು ಆರ್ಟಿಕಲ್ ಬರ್ತದೆ 35A ಅಂತಕ್ಕಂಥದ್ದು. ಸೊ ಸಂವಿಧಾನದ 370ನೇ ವಿಧಿ 70ನೇ ವಿಧಿ ಇದು ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನ ಕಲ್ಪಿಸಿಕೊಡುತ್ತೆ. ಸೊ ಭಾರತ ಸ್ವಾತಂತ್ರ್ಯಗೊಂಡಂತಹ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ, ಈ ಜಮ್ಮು ಕಾಶ್ಮೀರವನ್ನ ರಾಜ ಹರಿಸಿಂಗ್ ಅಂತಕ್ಕಂಥ ಒಬ್ಬ ಅರಸ ಆಳ್ತಾ ಇದ್ದ. ಈ ರಾಜ ಹರಿಸಿಂಗ್ ಅಂತಕ್ಕಂತಹ ಈ ಅರಸ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ಎರಡು ಪ್ರತ್ಯೇಕ ರಾಷ್ಟ್ರಗಳ ಉದಯವಾದ ನಂತರ ಈ ರಾಜ ಹರಿಸಿಂಗ್ ಜಮ್ಮು ಕಾಶ್ಮೀರವನ್ನ ಆಳುತ್ತಿದ್ದಂತಹ ಈ ಅರಸ, ನಾನು ಪಾಕಿಸ್ತಾನಕ್ಕೂ ಸೇರ್ಪಡೆ ಆಗೋದಿಲ್ಲ, ಭಾರತಕ್ಕೂ ಸೇರ್ಪಡೆ ಆಗೋದಿಲ್ಲ, ನಾನು ತಟಸ್ಥವಾಗಿ ನಾನು ಸ್ವತಂತ್ರವಾಗಿ ಉಳಿತೇನೆ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಯಾವಾಗ ಈ ಮಾತನ್ನು ಹೇಳ್ತಾನೋ ಆಗ ಆಜಾದ್ ಕಾಶ್ಮೀರ್ ಅಂತಕ್ಕಂತಹ ಸೇನೆ ಪಾಕಿಸ್ತಾನದ ಒಂದು ಸೇನೆ ಆರ್ಮಿಯ ಒಂದು ಬೆಂಬಲವನ್ನು ಪಡ್ಕೊಂಡು ಈ ಒಂದು ರಾಜ ಹರಿಸಿಂಗ್ ಅಂದ್ರೆ ಜಮ್ಮು ಕಾಶ್ಮೀರದ ಗಡಿಗೆ ಬಂದು ದಾಳಿ ಮಾಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆಗ ಈ ರಾಜ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯವನ್ನ ಕೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ಕಂಡೀಷನ್ ಅನ್ನು ಹಾಕಿ ಒಪ್ಕೊಳ್ಳಿಕ್ಕೆ ತಯಾರಾಗುತ್ತೆ. ಅದೇನಪ್ಪಾ ಅಂತಾರೆ ಕಂಡೀಷನ್, ನೀವು ಈ ಒಂದು ಜಮ್ಮು ಕಾಶ್ಮೀರ ಏನಿದೆಯಲ್ಲ ಇದು ಭಾರತದೊಂದಿಗೆ ವಿಲೀನ ಆಗಬೇಕು, ವಿಲೀನ ಒಪ್ಪಂದಕ್ಕೆ ಸಹಿಯನ್ನ ಹಾಕಬೇಕು ಅಂತಕ್ಕಂತಹ ಒಂದು ಷರತ್ತನ್ನ ವಿಧಿಸ್ತಾರೆ. ಆ ಒಂದು ಷರತ್ತನ್ನ ಈ ರಾಜ ಹರಿಸಿಂಗ್ ಆ ಒಂದು ಷರತ್ತನ್ನ ಒಪ್ಪಿ ಭಾರತದೊಂದಿಗೆ ವಿಲೀನ ಆಗ್ತಾನೆ. ಸೊ ವಿಲೀನ ಆದ ನಂತರ ಜಮ್ಮು ಕಾಶ್ಮೀರಕ್ಕೆ ಏನು ಕೇವಲ ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ ಈ 3 ವಿಷಯಗಳಲ್ಲಿ ಮಾತ್ರ ಈ ಒಂದು ಸಂಸತ್ತು ಅದರ ಮೇಲೆ ಕಾನೂನು ಮಾಡತಕ್ಕಂತಹ ಒಂದು ಅಧಿಕಾರವನ್ನ ಹೊಂದಿರುತ್ತೆ. ಆ ಒಂದು ವಿಲೀನ ಆದರೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಒಂದು ರೀತಿಯ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದ್ದೇ ಇರುತ್ತೆ. ಅದು ಯಾವ ವಿಧಿಯ ಮುಖಾಂತರವಾಗಿ ಅಂತ ಹೇಳಿದ್ರೆ 370ನೇ ವಿಧಿಯ ಮುಖಾಂತರವಾಗಿ. ಆದ್ರೆ 2019 ಆಗಸ್ಟ್ ತಿಂಗಳಿನಲ್ಲಿ 2019ರಲ್ಲಿ ರಾಷ್ಟ್ರಪತಿಯವರು ಒಂದು ವಿಶೇಷವಾದಂತಹ ಆದೇಶದ ಮುಖಾಂತರವಾಗಿ ಈ ಒಂದು 370ನೇ ವಿಧಿಯನ್ನ ರದ್ದುಪಡಿಸ್ತಾರೆ. 370ನೇ ವಿಧಿಯ 1ನೇ ಉಪಬಂಧದಲ್ಲಿ ಸಬ್ ಆರ್ಟಿಕಲ್ 1 ನಲ್ಲಿ ಈ ಒಂದು ಪ್ರಾವಿಷನ್ ಇರುತ್ತೆ. 370 ಸಬ್ ಆರ್ಟಿಕಲ್ 1 ನಲ್ಲಿ ರಾಷ್ಟ್ರಪತಿಯವರು ತಮ್ಮ ವಿಶೇಷವಾದಂತಹ ಆದೇಶದ ಮುಖಾಂತರವಾಗಿ ಈ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನ ರದ್ದುಪಡಿಸಬಹುದು ಅಂತ ಹೇಳಿ. ಸೊ ಆ ಮೂಲಕ ರಾಷ್ಟ್ರಪತಿಯವರು 2019ರಲ್ಲಿ ಒಂದು ವಿಶೇಷವಾದಂತಹ ಆದೇಶವನ್ನು ಹೊರಡಿಸುವುದರ ಮುಖಾಂತರವಾಗಿ ಈ ಒಂದು 370ನೇ ವಿಧಿಯನ್ನ ರದ್ದುಗೊಳಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವಿಧಿ ಇರುತ್ತೆ, ಅದೇನಪ್ಪಾ ಅಂತ ಹೇಳಿದ್ರೆ 35A ವಿಧಿ ಅಂತಕ್ಕಂಥದ್ದು. ಈ 35A ವಿಧಿ ಕೂಡ ಜಮ್ಮು ಕಾಶ್ಮೀರಕ್ಕೆ ಕೆಲವೊಂದಿಷ್ಟು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಈ 35A ವಿಧಿ ಅನುಸಾರವಾಗಿ ಜಮ್ಮು ಕಾಶ್ಮೀರದ ಶಾಶ್ವತ ನಿವಾಸಿಗಳು ಮಾತ್ರ ಅಲ್ಲಿ ಆಸ್ತಿಯನ್ನ ಖರೀದಿಸಬಹುದಿತ್ತು. ಕೇವಲ ಅಲ್ಲಿ ವಾಸವಾಗಿರ್ತಕ್ಕಂತಹ ಅಲ್ಲಿನ ಶಾಶ್ವತ ನಿವಾಸಿಗಳು ಮಾತ್ರ ಆಸ್ತಿಯನ್ನ ಖರೀದಿಸುವಂತಹ ಒಂದು
ವಿಶೇಷವಾದಂತಹ ಅವಕಾಶವನ್ನು ಹೊಂದಿದ್ರು. ಅದರ ಜೊತೆಗೆ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಮತ ಚಲಾವಣೆ ಮಾಡಬೇಕಂತ ಹೇಳಿದ್ರೆ ಅವರು ಕೂಡ ಅಲ್ಲಿನ ಶಾಶ್ವತ ನಿವಾಸಿಗಳಾಗಿರಬೇಕು ಅಂತಕ್ಕಂತಹ ಒಂದು ಪ್ರಾವಿಷನ್ ಅನ್ನ ಈ 35A ಅಂತಕ್ಕಂತಹ ಒಂದು ಆರ್ಟಿಕಲ್ ನಲ್ಲಿ ಕಲ್ಪಿಸಲಾಗಿತ್ತು. ಈ ಒಂದು 35A ಆರ್ಟಿಕಲ್ ಅನ್ನ ಜಮ್ಮು ಕಾಶ್ಮೀರ ಪುನರ್ವಿಂಗಡಣಾ ಕಾಯ್ದೆ ಮುಖಾಂತರವಾಗಿ ರದ್ದು ಮಾಡಿರ್ತಕ್ಕಂಥದ್ದು, ಅದು ಕೂಡ ನಿಮಗೆ ಗೊತ್ತಿರಬೇಕಾದಂತದ್ದು. ಸೊ ಈ ಒಂದು ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನ ಏನು ಕೊಡ್ತಕ್ಕಂತಹ ವಿಧಿ 370 ರದ್ದು ಮಾಡಿದ ನಂತರ ಏನಾಗುತ್ತಪ್ಪ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರಬೇಕು, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ರಣಬೀರ್ ಪೆನಲ್ ಕೋಡ್ ಅಂತಕ್ಕಂಥದ್ದು ಇತ್ತು. ರಣಬೀರ್ ಪೆನಲ್ ಕೋಡ್ ಅಂತಕ್ಕಂಥದ್ದು ಇತ್ತು. ರಣಬೀರ್ ಪೆನಲ್ ಕೋಡ್. ಸೊ ಯಾವ ರೀತಿ ನೀವು IPC ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳ್ತೇವೆ. ಸೊ IPC 1860 ಏನಿದೆ, ಸೊ ಅಪರಾಧಗಳಿಗೆ ಶಿಕ್ಷೆಯನ್ನ ಎಷ್ಟು ಶಿಕ್ಷೆ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ತಕ್ಕಂತಹ ಒಂದು ಕಾಯ್ದೆ. ಈ ಒಂದು ಕಾಯ್ದೆ ಜಮ್ಮು ಕಾಶ್ಮೀರ್ನಲ್ಲಿ ಅಪ್ಲೈ ಆಗ್ತಾ ಇರಲಿಲ್ಲ. ಅವರದ್ದೇ ಸಪರೇಟ್ ಆಗಿರ್ತಕ್ಕಂತಹ ರಣಬೀರ್ ಪೆನಲ್ ಕೋಡ್ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಆದ್ರೆ ಈ ಒಂದು 370ನೇ ವಿಧಿಯನ್ನ ರದ್ದು ಮಾಡಿದ ನಂತರ ಕೇಂದ್ರ ಸರ್ಕಾರದ 890ಕ್ಕೂ ಹೆಚ್ಚು ಕಾಯ್ದೆಗಳು ಅಲ್ಲಿ ಅನ್ವಯ ಆಗ್ತವೆ. ಅದರ ಜೊತೆಗೆ ಈ ಒಂದು ಇಂಡಿಯನ್ ಪೆನಲ್ ಕೋಡ್ ಕೂಡ ವಿಶೇಷವಾಗಿ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ವಿಚಾರಗಳು ನಿಮಗೆ ಗೊತ್ತಿರಬೇಕು. ಸಂವಿಧಾನದ ಯಾವ ವಿಧಿ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ. ಅದ್ರ ಜೊತೆಗೆ 35A ವಿಧಿಯ ಬಗ್ಗೆ ಕೂಡ ನಿಮಗೆ ಕೇಳಬಹುದು. ಆ ಒಂದು ವಿಚಾರಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ 4ನೇ ಪ್ರಶ್ನೆ, ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಎಲ್ಲಾ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಎಲ್ಲಾ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ ಅಂತಕ್ಕಂತಹ ಪ್ರಶ್ನೆ ಇದೆ. ಸೊ ಆಪ್ಷನ್ ಅನ್ನ ನೋಡೋಣ. ಆಪ್ಷನ್ ಎ 5 ರಿಂದ 14 ವರ್ಷ, ಆಪ್ಷನ್ ಬಿ 5 ರಿಂದ 15 ವರ್ಷ, ಆಪ್ಷನ್ ಸಿ 6 ರಿಂದ 14 ವರ್ಷ, ಆಪ್ಷನ್ ಡಿ 5 ರಿಂದ 16 ವರ್ಷ. ನಾವು ಕಳೆದ ತರಗತಿಯಲ್ಲಿ ಈಗಾಗಲೇ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಯಾರಿಗೆ ನೀಡಲಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಅವಕಾಶವನ್ನ 21A ವಿಧಿ ಅಡಿಯಲ್ಲಿ ಯಾರಿಗೆ ಕಲ್ಪಿಸಲಾಗಿದೆ ಅಂತ ಹೇಳಿದ್ರೆ ಅದು ಆಪ್ಷನ್ ಸಿ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒದಗಿಸಲಾಗಿರ್ತಕ್ಕಂಥದ್ದು. ಸೊ ಇದು ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ 21A ವಿಧಿಯಡಿಯಲ್ಲಿ ಬರ್ತಕ್ಕಂಥದ್ದು. ಯಾವ ಒಂದು ವಿಧಿಯಡಿಯಲ್ಲಿ? ಸಂವಿಧಾನದ 21A ವಿಧಿಯಡಿಯಲ್ಲಿ. ಸೊ ಈ 21A ವಿಧಿ ಅಡಿ ಈ ಒಂದು 21A ವಿಧಿ ಅಂತಕ್ಕಂಥದ್ದು, ಆರ್ಟಿಕಲ್ ಅಂತಕ್ಕಂಥದ್ದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 2002ರಲ್ಲಿ ಒಂದು 86ನೇ ತಿದ್ದುಪಡಿಯನ್ನ ಮಾಡ್ತಾರೆ. 86ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ ಏನೋ ಈ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಲಾಗುತ್ತೆ. ಆದ್ರೆ ಮೂಲಭೂತ ಹಕ್ಕುಗಳಲ್ಲಿ ಏನು 21A ಸೇರಿಸುವುದಕ್ಕಿಂತ ಮುಂಚಿತವಾಗಿ 45ನೇ ವಿಧಿಯಲ್ಲಿ ಈ ಒಂದು ಶಿಕ್ಷಣದ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದ್ರೆ ಅದು ಮೂಲಭೂತ ಹಕ್ಕು ಆಗಿರಲಿಲ್ಲ. ಸೊ ಈ 2002ರಲ್ಲಿ 86ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ 21A ಅಡಿಯಲ್ಲಿ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒದಗಿಸಲಾಗಿದೆ ಅಂತಕ್ಕಂಥದ್ದು. ಸೊ ನಾವು ಮೂಲಭೂತ ಹಕ್ಕುಗಳ ಬಗ್ಗೆ ಓದುವಂತ ಸಂದರ್ಭದಲ್ಲಿ ಅದರ ಹಿನ್ನೆಲೆ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾವು ಚರ್ಚೆಯನ್ನ ಮಾಡಿದ್ದೇವೆ, ಪುನಃ ನಾನು ಅದನ್ನ ರಿಪೀಟ್ ಮಾಡ್ತಾ ಇದ್ದೇನೆ, ನಿಮಗೂ ಕೂಡ ರಿವಿಷನ್ ಆಗುತ್ತೆ. ಸೊ ಮೂಲಭೂತ ಹಕ್ಕುಗಳನ್ನ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅಮೆರಿಕ ದೇಶದಿಂದ ಎರವಲು ಪಡ್ಕೊಂಡಿದ್ದೇವೆ. ಸಂವಿಧಾನದ ಯಾವ ಭಾಗದಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದ್ರೆ ಸಂವಿಧಾನದ 3ನೇ ಭಾಗದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ. ಸಂವಿಧಾನದ 3ನೇ ಭಾಗವನ್ನ ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಏನಂತ ಕರಿತೇವೆ? ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಈ ಒಂದು 3ನೇ ಭಾಗಕ್ಕೆ ಕರಿತೇವೆ. ಸಂವಿಧಾನದ 12ನೇ ವಿಧಿಯಿಂದ 35ರವರೆಗಿನ ವಿಧಿಗಳು, 12ನೇ ವಿಧಿಯಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಸೊ ಈ ಮೂಲಭೂತ ಹಕ್ಕುಗಳು ನ್ಯಾಯ ರಕ್ಷಿತ ಹಕ್ಕುಗಳು.
ಸೊ ಮೂಲಭೂತ ಹಕ್ಕುಗಳು, ನ್ಯಾಯ ರಕ್ಷಿತ ಹಕ್ಕುಗಳು. ತಮಗೆಲ್ಲ ಗೊತ್ತಿದೆ ನ್ಯಾಯ ರಕ್ಷಿತ ಹಕ್ಕುಗಳು ಅಂತ ಹೇಳಿದ್ರೆ ಈ ಒಂದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ನ್ಯಾಯಾಲಯದ ಕೋರ್ಟ್ನ ಮೊರೆ ಹೋಗಬಹುದು, ಅಲ್ಲಿ ಹೋಗಿ ಆ ಒಂದು ಮೂಲಭೂತ ಹಕ್ಕುಗಳನ್ನ ಅನುಷ್ಠಾನಗೊಳಿಸಬಹುದು ಅಂತಕ್ಕಂಥದ್ದು. ಈ ಒಂದು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಯಾಕೆ ಕರಿತೇವೆ ಅಂತ ತಮಗೆಲ್ಲ ಗೊತ್ತಿದೆ. ಯಾಕಪ್ಪ ಅಂತ ಹೇಳಿದ್ರೆ 1215ರಲ್ಲಿ ಒಬ್ಬ ರಾಜ, ಇಂಗ್ಲೆಂಡಿನ ರಾಜ ಇದ್ದ, ಅವನ ಹೆಸರು ಜಾನ್ ಅಂತ ಹೇಳಿ. ಈ ಜಾನ್ ಅಂತಕ್ಕಂತಹ ಅರಸ ತನ್ನ ಪ್ರಜೆಗಳಿಗೆ ಹಕ್ಕುಗಳ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆಯನ್ನ ಮಾಡಿರ್ತಾನೆ. ಸೊ ಅದೇ ರೀತಿ ಈ ಒಂದು 3ನೇ ಭಾಗ ಆ ಒಂದು ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿಕೊಟ್ಟಿರೋದ್ರಿಂದ ಅದನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಮೂಲಭೂತ ಹಕ್ಕುಗಳು 12ರಿಂದ 35ನೇ ವಿಧಿವರೆಗೆ ಇದಾವೆ. ಆದ್ರೆ ಎಷ್ಟು ಮೂಲಭೂತ ಹಕ್ಕುಗಳು ಇದ್ವು ಈಗಿದಾವೆ ಅನ್ನೋದನ್ನ ನಾವು ನೋಡೋದಾದ್ರೆ, ಈಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿದಾವೆ. ಪ್ರಾರಂಭದಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಆದ್ರೆ ಆಸ್ತಿ ಹಕ್ಕನ್ನ ಈಗ ತೆಗೆದುಹಾಕಲಾಗಿದೆ. ಆಸ್ತಿ ಹಕ್ಕನ್ನ 1978ರಲ್ಲಿ 44ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಆಸ್ತಿ ಹಕ್ಕನ್ನ ತೆಗೆದುಹಾಕಿ ಅದನ್ನ ಸಂವಿಧಾನದ 300A ಅಡಿಯಲ್ಲಿ ಕಾನೂನಾತ್ಮಕ ಒಂದು ಹಕ್ಕಾಗಿ ಮಾಡಲಾಗಿದೆ. ಈ ಒಂದು ಆಸ್ತಿಯ ಹಕ್ಕನ್ನ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಸಂವಿಧಾನದ 300A ವಿಧಿಯಲ್ಲಿ ಅದನ್ನ ಸೇರಿಸಿದ್ದಾರೆ. ಸೊ ಈಗ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿದಾವೆ ಅಂತ ಹೇಳಿದ್ರೆ 6 ಮೂಲಭೂತ ಹಕ್ಕುಗಳಿದಾವೆ. ತಮ್ಗೆಲ್ಲ ಗೊತ್ತಿದೆ, ಕಳೆದ ತರಗತಿಯಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. 6 ಮೂಲಭೂತ ಹಕ್ಕುಗಳು: ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸೊ ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿ ಒಳಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ ಸಮಾನತೆಯ ಹಕ್ಕು. ಸೊ ಸಮಾನತೆ ಹಕ್ಕು ವಿಧಿ 14ರಿಂದ ವಿಧಿ 18. ನೆಕ್ಸ್ಟ್ ಸ್ವಾತಂತ್ರ್ಯದ ಹಕ್ಕು ಎಷ್ಟು? 19ರಿಂದ 22ರವರೆಗೆ, ರೈಟ್. ಅದಾದ ನಂತರ ಶೋಷಣೆಯ ವಿರುದ್ಧದ ಹಕ್ಕು, ನಾನು ಶಾರ್ಟ್ ಆಗಿ ಬರಿತಾ ಇದ್ದೇನೆ. ಶೋಷಣೆ ವಿರುದ್ಧದ ಹಕ್ಕು ಯಾವಾಗ ಯಾವ ವಿಧಿ ಅಂತ ಹೇಳಿದ್ರೆ 23 ಮತ್ತೆ 24ನೇ ವಿಧಿ, 23ರಿಂದ 24ನೇ ವಿಧಿವರೆಗೆ. ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ 25ರಿಂದ ವಿಧಿ 28. ಓಕೆ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇದನ್ನ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನ ಸಂವಿಧಾನದ ವಿಧಿ 29 ಮತ್ತೆ 30ನೇ ವಿಧಿ ಹೇಳುತ್ತೆ. ಸೊ 29ರಿಂದ 30ನೇ ವಿಧಿವರೆಗೆ ಈ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಹೇಳುತ್ತೆ. ಸೊ ಇನ್ನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ವಿಧಿ 32. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಎಷ್ಟಪ್ಪ ಅಂತ ಹೇಳಿದ್ರೆ 32ನೇ ವಿಧಿ ಅದು ಹೇಳುತ್ತೆ. ಸೊ 32ನೇ ವಿಧಿ ಹೇಳುತ್ತೆ. ಸೊ ಇಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ಆಯಿತು. ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋಣ. ಮುಂದಿನ ಪ್ರಶ್ನೆ 2020ರ ಒಂದು ಸಿವಿಲ್ PC HK ನಾನ್ HKಯಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಸೊ ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಒಂದಲ್ಲ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಕೆಳಗಿನ ಯಾವುದು ಸಂವಿಧಾನದಲ್ಲಿ ಉಲ್ಲೇಖಿಸಿದ ಮೂಲಭೂತ ಕರ್ತವ್ಯಗಳಲ್ಲಿ ಅಂತ ಹೇಳಿದರೆ ಮೂಲಭೂತ ಹಕ್ಕುಗಳಲ್ಲ, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಅಲ್ಲ ಅಂತಕ್ಕಂಥದ್ದು ಯಾವುದು ಅಲ್ಲ ಅಂತಕ್ಕದನ್ನ ಕೇಳಿದ್ದಾರೆ. ಸೊ ಆಪ್ಷನ್ ಅನ್ನ ನಾವು ನೋಡೋಣ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತಪ್ಪಿಸುವುದು. ಆಪ್ಷನ್ ಬಿ, ಚುನಾವಣೆಯಲ್ಲಿ ಮತ ಚಲಾಯಿಸುವುದು. ಆಪ್ಷನ್ ಸಿ, ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಮೌಲ್ಯೀಕರಿಸುವ ಅಥವಾ ಗೌರವಿಸುವುದು ಮತ್ತು ಸಂರಕ್ಷಿಸುವುದು ಅಂತ ಕೊಟ್ಟಿದ್ದಾರೆ. ಇನ್ನು 4ನೇ ಆಪ್ಷನ್ ಡಿ, ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದು ಮೂಲಭೂತ ಕರ್ತವ್ಯ ಅಲ್ಲ ಅಂತ ಹೇಳಿದರೆ, ಸೊ ಇದರ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಇದರಲ್ಲಿ 3 ಮೂಲಭೂತ ಕರ್ತವ್ಯಗಳು ಇದಾವೆ. ಸೊ ಇಲ್ಲಿ ಆಪ್ಷನ್ ಎ ಕೂಡ ಮೂಲಭೂತ ಕರ್ತವ್ಯ ಹೌದು, ಆಪ್ಷನ್ ಸಿ ಇದು ಕೂಡ ಮೂಲಭೂತ ಕರ್ತವ್ಯ ಹೌದು, ಆಪ್ಷನ್ ಡಿ ಇದು ಕೂಡ ಮೂಲಭೂತ ಕರ್ತವ್ಯ ಹೌದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಲ್ಲ ಅಂತ ಕೇಳಿದರೆ, ಸೊ ಇದರ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಅಂತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯ ಅಲ್ಲ. ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖವನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಯಾಕಂದ್ರೆ
ಮೂಲಭೂತ ಕರ್ತವ್ಯಗಳ ಬಗ್ಗೆ ಬೇರೆ ರೀತಿಯಲ್ಲಿ ಪ್ರಶ್ನೆ ಬಂದ್ರೂ ಕೂಡ ನೀವು ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸಮರ್ಥರಿರಬೇಕು ಅಂತಕ್ಕಂಥದ್ದು. ಸೊ ಮೂಲಭೂತ ಕರ್ತವ್ಯಗಳನ್ನ ಯಾವ ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅದು ರಷ್ಯಾ ದೇಶದ ಸಂವಿಧಾನದಿಂದ USSR ಅಂತ ಹೇಳ್ತೇವೆ. ಸೊ ಈ ದೇಶದ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನ ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಸಂವಿಧಾನದ 4A ಭಾಗದಲ್ಲಿ ಈ ಒಂದು ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿದೆ. ಸಂವಿಧಾನದ 4A ಕೇವಲ 4 ಅಷ್ಟೇ ಕೊಟ್ರೆ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಅಂತ ಹೇಳಿದ್ರೆ ಅದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತಹ ಭಾಗ. ಸೊ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ವಿವರಿಸಲಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವಂತಪ್ಪ ಅಂತ ಹೇಳಿದ್ರೆ 11 ಮೂಲಭೂತ ಕರ್ತವ್ಯಗಳಿದಾವೆ. ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವ ಒಂದು ಸಮಿತಿ ಶಿಫಾರಸು ಮಾಡುತ್ತೆ, ಅದನ್ನ ಯಾವಾಗ ಸೇರ್ಪಡೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ಸ್ವರ್ಣ ಸಿಂಗ್ ಸಮಿತಿ ಅಂತ ಇರ್ತದೆ. ಸೊ ಸ್ವರ್ಣ ಸಿಂಗ್ ಸಮಿತಿಯನ್ನ 1976ರಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಆ ಒಂದು ಸಮಿತಿ, ಈ ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು 1976ರಲ್ಲಿ ಒಂದು ಶಿಫಾರಸನ್ನ ಮಾಡುತ್ತೆ, ವರದಿಯನ್ನ ಸಲ್ಲಿಸಿ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ಬೇಕಂತ ಹೇಳಿ ಈ ಸ್ವರ್ಣ ಸಿಂಗ್ ಸಮಿತಿಯ ಮುಖಾಂತರವಾಗಿ 1976ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ 42ನೇ ತಿದ್ದುಪಡಿಯನ್ನ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತಾರೆ. ಎಷ್ಟು ಸೇರಿಸ್ತಾರೆ? 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತಾರೆ. ಆದ್ರೆ ಇಲ್ಲಿ 11 ಅಂತ ಹೇಳಿದೆ ನಾನು. ಪ್ರೆಸೆಂಟ್ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ 11 ಮೂಲಭೂತ ಕರ್ತವ್ಯಗಳಿದಾವೆ. ಆದ್ರೆ ಈ ಒಂದು ಮೂಲಭೂತ ಕರ್ತವ್ಯ ಅಂದ್ರೆ ರೀಸೆಂಟ್ ಆಗಿರ್ತಕ್ಕಂತಹ ಇತ್ತೀಚಿನ ಒಂದು ಮೂಲಭೂತ ಕರ್ತವ್ಯ ಅಂದ್ರೆ 11ನೇ ಮೂಲಭೂತ ಕರ್ತವ್ಯವನ್ನ ಯಾವಾಗ ಸೇರಿಸ್ತಾರೆ ಅಂತ ಹೇಳಿದ್ರೆ ತಮಗೆಲ್ಲ ಈಗಾಗಲೇ ಹೇಳಿದ್ದೀನಿ. 86ನೇ ತಿದ್ದುಪಡಿ 2002ರಲ್ಲಿ ಮಾಡಿರ್ತಾರೆ. ಸೊ 2002ರಲ್ಲಿ ಮಾಡಿರ್ತಾರೆ. 21A ವಿಧಿಯಡಿಯಲ್ಲಿ ಈ ಒಂದು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸೇರಿಸಿರ್ತಾರಲ್ಲ, ಅದೇ ಸಮಯದಲ್ಲಿ ಈ ಒಂದು 11ನೇ ಮೂಲಭೂತ ಕರ್ತವ್ಯವನ್ನ ಅದು ಎಲ್ಲಾ ಪಾಲಕರು ಮತ್ತೆ ತಂದೆ ತಾಯಂದಿರು ಆ ಮಕ್ಕಳಿಗೆ ಶಿಕ್ಷಣವನ್ನ ಪಡಲಿಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅಂತಕ್ಕಂತಹ ಒಂದು ಕರ್ತವ್ಯವನ್ನ ಸೇರಿಸ್ತಾರೆ. ಎಟ್ ಪ್ರೆಸೆಂಟ್ 11 ಮೂಲಭೂತ ಕರ್ತವ್ಯಗಳಿದಾವೆ. ಆದರೆ ಒರಿಜಿನಲ್ ಆಗಿ ಮೂಲ ಸಂವಿಧಾನದಲ್ಲಿ ಕೇವಲ 10 ಮೂಲಭೂತ ಕರ್ತವ್ಯಗಳಿದ್ವು. 11ನೇ ಮೂಲಭೂತ ಕರ್ತವ್ಯ ಯಾವಾಗ ಸೇರ್ಪಡೆ ಆಯಿತು ನಾನು ಹೇಳಿದ್ದೇನೆ. ಸೊ ಇದಿಷ್ಟು ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಯಿತು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಮಿತಿ ಬರುತ್ತೆ. ಅದು ಯಾವ ಸಮಿತಿ ಅಂತ ಹೇಳಿದ್ರೆ JS ವರ್ಮಾ ಸಮಿತಿ. ಆ JS ವರ್ಮಾ ಸಮಿತಿ ಯಾವಾಗ ರಚನೆ ಆಗುತ್ತೆ, ಯಾವಾಗ ಅದನ್ನ ನೇಮಕ ಮಾಡ್ತಾರಪ್ಪ ಅಂತ ಹೇಳಿದ್ರೆ 1999ರಲ್ಲಿ JS ವರ್ಮಾ ಸಮಿತಿ ಅಂತ ಹೇಳಿ ಬರುತ್ತೆ. JS ವರ್ಮಾ ಸಮಿತಿ. ಈ JS ವರ್ಮಾ ಸಮಿತಿ ಯಾಕೆ ಇದನ್ನ ನೇಮಕ ಮಾಡ್ತಾರೆ, ಇದರ ಕೆಲಸ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಈ JS ವರ್ಮಾ ಸಮಿತಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಆ ಮೂಲಭೂತ ಕರ್ತವ್ಯಗಳನ್ನ ಅನುಷ್ಠಾನಗೊಳಿಸ್ತಕ್ಕಂತಹ ಹಿನ್ನೆಲೆಯಲ್ಲಿ ಯಾವ ಲಾಸ್ಗಳಿದಾವೆ, ಕಾನೂನುಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದಾವೆ ಅಂತಕ್ಕಂಥದನ್ನ ಗುರುತಿಸ್ತಕ್ಕಂತಹ ಕೆಲಸವನ್ನ ಮಾಡಲಿಕ್ಕೆ ಸಮಿತಿಯನ್ನ ನೇಮಕ ಮಾಡಿರ್ತಾರೆ. ಆ ಒಂದು ಸಮಿತಿಯ ಅನೇಕ ಕಾಯ್ದೆಗಳನ್ನ, ಕಾನೂನುಗಳನ್ನ ಇಲ್ಲಿ ಗುರುತಿಸುತ್ತೆ. ಸೊ ನಿಮಗೆ ನಾನು ಇಲ್ಲಿ ಕಾನೂನುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದೇ ಕಾನೂನುಗಳನ್ನ ಡೈರೆಕ್ಟ್ ಆಗಿ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಒಂದನೇ ಆ ಒಂದು JS ವರ್ಮಾ ಸಮಿತಿ ಯಾವ ಒಂದು ಸಮಿತಿಗಳನ್ನ ಇಲ್ಲಿ ಉಲ್ಲೇಖ ಮಾಡುತ್ತೆ, ಗುರುತಿಸುತ್ತೆ ಅಂತ ಹೇಳಿದ್ರೆ ಸೊ ಅದರಲ್ಲಿ ಒಂದನೇದ್ದು 1951ರಲ್ಲಿ ಜನತಾ ಪ್ರಾತಿನಿಧ್ಯ ಕಾಯ್ದೆ. ಸೊ ಜನತಾ ಪ್ರಾತಿನಿಧ್ಯ ಕಾಯ್ದೆ ಇದನ್ನ ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಹೇಳಿ ಕರೀತಾರೆ, ಹಂಗೂ ಕೂಡ ಕರೀತಾರೆ. ಜನತಾ ಪ್ರಾತಿನಿಧ್ಯ ಕಾಯ್ದೆ 1951. ಸೊ ಇದಾದ ನಂತರ 1951 ಆದ ನಂತರ ಇನ್ನೂ ಕೆಲವೊಂದಿಷ್ಟು ಕಾಯ್ದೆಗಳನ್ನ ಅದು ಗುರುತಿಸುತ್ತೆ. ಅಂತಹ ಒಂದು ಕಾಯ್ದೆಗಳಲ್ಲಿ ಮತ್ತೊಂದು ಕಾಯ್ದೆ ಯಾವ್ದಪ್ಪ ಅಂತ ಹೇಳಿದ್ರೆ ತಮಗೆ ಗೊತ್ತಿರಬೇಕು. 1967ರಲ್ಲಿ ಯಾವ ಕಾಯ್ದೆ ಬಂದಿರುತ್ತೆ ಅಂತ ಹೇಳಿದ್ರೆ ಸೊ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ, ಅದನ್ನ UAPA ಅಂತ ಹೇಳಿ ಕರಿತೇವೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತಕ್ಕಂಥದ್ದು. ಕಾನೂನು ಬಾಹಿರ ನಾನು ಶಾರ್ಟ್ ಆಗಿ ಬರಿತೇನೆ, ಚಟುವಟಿಕೆಗಳ ತಡೆ ಕಾಯ್ದೆ. ಸೊ ಚಟುವಟಿಕೆಗಳ
ತಡೆ ಕಾಯ್ದೆ. ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ 1967 ಬರುತ್ತೆ. ಅದೇ ಮೂಲಭೂತ ಕರ್ತವ್ಯಗಳ ಒಂದು ಪರೋಕ್ಷ ಅನುಷ್ಠಾನಕ್ಕೆ ಈ ಒಂದು ಕಾಯ್ದೆ ಕೂಡ ಸಹಾಯ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇದು ಯಾವ್ದಂತ ಹೇಳಿದ್ರೆ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅದನ್ನು ಕೂಡ ಗುರುತಿಸ್ತಾರೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972. ಸೊ ಇದು ನಾನು ಕೆಲವೊಂದಿಷ್ಟು ಕಾಯ್ದೆಗಳನ್ನ, ಪ್ರಮುಖವಾಗಿರ್ತಕ್ಕಂತಹ ಕಾಯ್ದೆಗಳನ್ನ ನಾನು ಹೇಳಿದ್ದೇನೆ. ಇದರಂತೆ ಅನೇಕ ಕಾನೂನುಗಳನ್ನ, ಕಾಯ್ದೆಗಳನ್ನ ಅದು ಇಲ್ಲಿ ಗುರುತಿಸುತ್ತೆ ಅನ್ನತಕ್ಕಂಥದ್ದು. ಅದರ ಜೊತೆಗೆ 1980ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದಿರತಕ್ಕಂಥದ್ದು, ಅದನ್ನು ಕೂಡ ಇಲ್ಲಿ ಅದು ಗುರುತಿಸುತ್ತೆ. ಇದೇ ರೀತಿ ಅನೇಕ ಕಾಯ್ದೆಗಳನ್ನ ಅದು ಗುರುತಿಸಿದೆ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಕಾಯ್ದೆಗಳನ್ನ ನಾನು ಇಲ್ಲಿ ಉಲ್ಲೇಖವನ್ನ ಮಾಡಿದ್ದೇನೆ, ನಿಮಗೆ ತಿಳಿಸಿದ್ದೇನೆ. ಸೊ ನೋಡಿ, ಇದು ಜನತಾ ಪ್ರಾತಿನಿಧ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಬಹುದು. ಇನ್ನು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಬಹಳ ನ್ಯೂಸ್ ಅಲ್ಲಿ ಇದೆ, ಇದು ಬಹಳ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು. ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಂತ ಹೇಳಿ ನಿಮ್ಗೆ ಇಯರ್ ಕೇಳಬಹುದು. ಇನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅದ್ರ ಬಗ್ಗೆ ನಿಮ್ಗೆ ಕೇಳಬಹುದು. ಸೊ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಂದ್ರೂ ಕೂಡ ನಿಮಗೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಬರಬೇಕು. ಸೊ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಮೂಲಭೂತ ಕರ್ತವ್ಯಗಳು ನ್ಯಾಯ ರಕ್ಷಿತನ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಮೂಲಭೂತ ಕರ್ತವ್ಯಗಳನ್ನ ಉಲ್ಲಂಘನೆ ಮಾಡಿದ್ರೆ ಅದರ ವಿರುದ್ಧ ನ್ಯಾಯಾಲಯಕ್ಕೆ ನಾವು ಹೋಗಬಹುದಾ? ಇಲ್ಲ. ಆ ಒಂದು ಪ್ರಾವಿಷನ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಮೂಲಭೂತ ಕರ್ತವ್ಯಗಳು ನ್ಯಾಯ ರಕ್ಷಿತ ಅಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ನ್ಯಾಯ ರಕ್ಷಿತವಲ್ಲ. ಸೊ ಮೂಲಭೂತ ಕರ್ತವ್ಯಗಳು ನ್ಯಾಯ ರಕ್ಷಿತವಲ್ಲದ ಕರ್ತವ್ಯಗಳು ಅಂತಕ್ಕಂಥದ್ದು ಗೊತ್ತಿರಬೇಕು. ಆದ್ರೆ ಸಂಸತ್ತು ಕಾನೂನು ಮಾಡುವುದರ ಮುಖಾಂತರವಾಗಿ ಮೂಲಭೂತ ಕರ್ತವ್ಯಗಳನ್ನ ಅನುಷ್ಠಾನ ಮಾಡಬಹುದು. ನಾನು ಈಗಾಗಲೇ ಹೇಳಿದೆ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ ಅಂತ ಹೇಳಿ. ಅದೇ ರೀತಿ 1971ರಲ್ಲಿ ಒಂದು ಕಾಯ್ದೆ ಬರುತ್ತೆ, ರಾಷ್ಟ್ರೀಯ ಗೌರವಗಳಿಗೆ ಅವಮಾನಗಳ ತಡೆ ಕಾಯ್ದೆ ಅಂತಕ್ಕಂಥದ್ದು. ರಾಷ್ಟ್ರಗೀತೆಯನ್ನ ಅವಮಾನ ಮಾಡಿದ್ರೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಶಿಕ್ಷೆ ವಿಧಿಸ್ತಕ್ಕಂತಹ ಅವಕಾಶವಿದೆ. ಆದರೆ ಈ ಒಂದು ಮೂಲಭೂತ ಕರ್ತವ್ಯಗಳು ನ್ಯಾಯ ರಕ್ಷಿತವಲ್ಲ. ಅದೇ ರೀತಿ ಈ ಮೂಲಭೂತ ಕರ್ತವ್ಯಗಳು ಭಾರತೀಯರಿಗೆ ಮಾತ್ರ ಅನ್ವಯಿಸ್ತವೆ. ಭಾರತೀಯ ಪ್ರಜೆಗಳಿಗೆ, ಭಾರತೀಯ ನಾಗರಿಕರಿಗೆ ಮಾತ್ರ ಇವು ಅನ್ವಯಿಸುತ್ತವೆ. ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯಿಸುತ್ತವೆ. ಆದರೆ ವಿದೇಶಿಯರಿಗೆ ಇದು ಅನ್ವಯಿಸುವುದಿಲ್ಲ. ಈ ಒಂದು ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಮೂಲಭೂತ ಕರ್ತವ್ಯಗಳು ನ್ಯಾಯ ರಕ್ಷಿತವಲ್ಲ, ಮತ್ತೆ ಭಾರತೀಯ ನಾಗರಿಕರಿಗೆ ಮಾತ್ರ ಅನ್ವಯಿಸ್ತವೆ. ಆದ್ರೆ ಸಂಸತ್ತು ಬೇರೆ ಬೇರೆ ಕಾನೂನುಗಳನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಈ ಒಂದು ಮೂಲಭೂತ ಕರ್ತವ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡತಕ್ಕಂತಹ ಕೆಲಸವನ್ನ ಮಾಡಬಹುದು. ಸೊ ಅಂತಹ ಮೂಲಭೂತ ಕರ್ತವ್ಯಗಳು ಯಾವ್ಯಾವು ಅಂತಕ್ಕದ್ದನ್ನ ನಾವು, ಪ್ರತಿಯೊಂದು ಮೂಲಭೂತ ಕರ್ತವ್ಯ ನಮಗೆ ಗೊತ್ತಿರಬೇಕು. ಸೊ ಈ ಬಾರಿ ನಿಮಗೆ ಒಂದಿಷ್ಟು ಮೂಲಭೂತ ಕರ್ತವ್ಯಗಳನ್ನ ಕೊಟ್ಟು ಯಾವುದು ಅಲ್ಲ ಅಂತ ಕೇಳಿದರೆ, ಬೇರೆ ರೀತಿಯಲ್ಲಿ ಮುಂದಿನ ಪರೀಕ್ಷೆಯಲ್ಲಿ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಮಾಡಬಹುದು. ಸೊ ಹೀಗಾಗಿ ಎಲ್ಲಾ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದೆ, ಸಂವಿಧಾನದ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಿದ್ದಾರೆ. ಅದು ಯಾವ ವಿಧಿ ಅಡಿಯಲ್ಲಿ ಅಂತ ಹೇಳಿದ್ರೆ 51A ಉಪವಿಧಿ ಅಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನ ಇಲ್ಲಿ ಸೇರಿಸಿರ್ತಕ್ಕಂಥದ್ದು. ಸೊ ಒಂದೊಂದಾಗಿ ನಾವು ನೋಡೋಣ. ಸ್ಪಷ್ಟ ಆಗಿ ಹೇಳ್ತೇನೆ, ನೀವು ಈ ಕ್ಲಾಸ್ ಮುಗಿದ ನಂತರ ಪಾಸ್ ಮಾಡಿ ನೀವು ಡಿಟೇಲ್ ಆಗಿ ಇದನ್ನ ಬರ್ಕೋಬಹುದು, ಓದ್ಕೋಬಹುದು. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನ ಗೌರವಿಸುವುದು, ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನ ಪಾಲಿಸ್ತಕ್ಕಂಥದ್ದು, ಇನ್ನು ಭಾರತದ ಸಾರ್ವಭೌಮತೆ, ಏಕತೆ, ಸಮಗ್ರತೆಯನ್ನ ಎತ್ತಿ ಹಿಡಿಯುವುದು ಹಾಗೂ ಕಾಪಾಡುವುದು. ನೆಕ್ಸ್ಟ್, ಕರೆ ಬಂದಾಗ ರಾಷ್ಟ್ರವನ್ನ ರಕ್ಷಿಸುವುದು, ದೇಶ ಸೇವೆ ಮಾಡುವುದು ಅಂತಕ್ಕಂಥದ್ದು, ಅದು ಕೂಡ ಮೂಲಭೂತ ಕರ್ತವ್ಯ. ಇನ್ನು ನೆಕ್ಸ್ಟ್, ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನ ಬೆಳೆಸಿಕೊಳ್ಳುವುದು ಹಾಗೂ ಮಹಿಳೆಯರ ಗೌರವಕ್ಕೆ ಚ್ಯುತಿಯುಂಟು ಮಾಡುವ ಆಚರಣೆಗಳನ್ನ ತ್ಯಜಿಸ್ತಕ್ಕಂಥದ್ದು. ಸೊ ಇದು ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ಇನ್ನುಳಿದಂತೆ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನ ಗೌರವಿಸ್ತಕ್ಕಂಥದ್ದು. ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನ ಗೌರವಿಸ್ತಕ್ಕಂಥದ್ದು. ಅರಣ್ಯಗಳು, ಸರೋವರಗಳು, ನದಿಗಳು,
ವನ್ಯಜೀವಿಗಳನ್ನ ಒಳಗೊಂಡಂತೆ ನೈಸರ್ಗಿಕ ಪರಿಸರವನ್ನ ರಕ್ಷಿಸಿ ಅಭಿವೃದ್ಧಿ ಪಡಿಸುವುದು. ನೋಡಿ, ಇಲ್ಲಿ ಈ ಒಂದು ಮೂಲಭೂತ ಕರ್ತವ್ಯಕ್ಕೂ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಬರತಕ್ಕಂತಹ 48ನೇ ವಿಧಿಗೂ ಕನ್ಫ್ಯೂಸ್ ಆಗುತ್ತೆ. ಮೂಲಭೂತ ಕರ್ತವ್ಯ ಅಂತ ಹೇಳಿ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಅರಣ್ಯಗಳು, ಸರೋವರಗಳು, ನದಿಗಳು ಅಂತ ಹೇಳಿ ಬಂತಂದ್ರೆ ಡೈರೆಕ್ಟ್ ಆಗಿ ಅದು ಮೂಲಭೂತ ಕರ್ತವ್ಯ ಅಂತ ಹೇಳಿ. ಸೊ 48ನೇ ವಿಧಿಗೂ ಇದಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೋಬಾರದು. ನೆಕ್ಸ್ಟ್, ವೈಜ್ಞಾನಿಕ ಮಾನವೀಯ ಗುಣಗಳನ್ನು ಹಾಗೂ ವಿಚಾರಣಾ ಮತ್ತು ಸುಧಾರಣಾ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವುದು ಅಂತಕ್ಕಂಥದ್ದು ಇದು ಕೂಡ ಮೂಲಭೂತ ಕರ್ತವ್ಯ. ಇನ್ನು ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವುದು ಮತ್ತು ಹಿಂಸೆಯನ್ನ ತ್ಯಜಿಸ್ತಕ್ಕಂಥದ್ದು ಇನ್ನು ಮಿಕ್ಕಿರ್ತಕ್ಕಂತಹ 2 ಮೂಲಭೂತ ಕರ್ತವ್ಯಗಳನ್ನ ನಾವು ನೋಡೋಣ. ಸೊ ಯಾವ್ಯಾವಪ್ಪ ಅಂತ ಹೇಳಿದ್ರೆ, ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನ ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸ್ತಕ್ಕಂಥದ್ದು. ಎಲ್ಲ ತಂದೆ ತಾಯಿ, ನಾನು ಹೇಳಿದೆ 11ನೇ ಮೂಲಭೂತ ಕರ್ತವ್ಯ ಬಂದಿದೆ ನೋಡಿ, 11ನೇ ಮೂಲಭೂತ ಕರ್ತವ್ಯ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವಂತಹ ಅವಕಾಶವನ್ನ ನೀಡತಕ್ಕಂಥದ್ದು ಅಂತಕ್ಕಂಥದ್ದು 11ನೇ ಮೂಲಭೂತ ಕರ್ತವ್ಯ. ಸೊ ಇದಿಷ್ಟು ಮೂಲಭೂತ ಕರ್ತವ್ಯಗಳ ಬಗ್ಗೆ ಆಯ್ತು. ಇನ್ನು ಮುಂದಿನ ಪ್ರಶ್ನೆನ ನಾವು ನೋಡೋಣ. 6ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರಸಿದ್ಧ ಬೋಧನೆ ಡಾಕ್ಟ್ರಿನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನು ಭಾರತದ ಸುಪ್ರೀಂ ಕೋರ್ಟ್ ಡ್ಯಾಶ್ ಕೇಸಿನಲ್ಲಿ ವಿಸ್ತರಿಸಲಾಗಿತ್ತು ಅಂತ ಹೇಳಿ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಆಪ್ಷನ್ ಎ ಪ್ರಕಾಶ್ ಸಿಂಗ್, ಆಪ್ಷನ್ ಬಿ ಕೇಶವಾನಂದ ಭಾರತಿ, ಆಪ್ಷನ್ ಸಿ SR ಬೊಮ್ಮಾಯಿ, ಆಪ್ಷನ್ ಡಿ ಮೇನಕಾ ಗಾಂಧಿ ಪ್ರಕರಣ ಅಂತಕ್ಕಂಥದ್ದು. ಸೊ ಇದರಲ್ಲಿ ಸರಿಯಾದ ಉತ್ತರ ಏನು? ಡಾಕ್ಟ್ರಿನ್, ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಗೆ ನಾವು ಓದುವಂತಹ ಸಂದರ್ಭದಲ್ಲಿ ಸಂವಿಧಾನವನ್ನ ಓದೋದಾಗ್ಲಿ ಬೇರೆ ವಿಷಯಗಳನ್ನ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಮೂಲ ಕೀವರ್ಡ್ಸ್ ಗಳನ್ನ ಏನ್ ಕನ್ನಡದಲ್ಲಿ ಓದ್ತಿರೋ ಆ ಕೀವರ್ಡ್ಸ್ ಗಳನ್ನು ಕೂಡ ನೀವು ಇಂಗ್ಲಿಷಿನಲ್ಲಿ ತಿಳ್ಕೊಂಡ್ರೆ ಬಹಳ ಉತ್ತಮ. ನೋಡಿ, ನಿಮ್ಗೆ ನೇರವಾಗಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ, ನಿಮ್ಗೆ ಗೊತ್ತು ಈ ಕನ್ನಡದಲ್ಲಿ ಏನಂತ ಹೇಳ್ತೀವಪ್ಪ ಅಂತ ಹೇಳಿದ್ರಕ್ಕೆ ಮೂಲಭೂತ ಸಂರಚನೆ, ಸಂವಿಧಾನದ ಮೂಲಭೂತ ಸಂರಚನೆ ಅಂತ ಹೇಳ್ತೇವೆ. ಮೂಲಭೂತ ಸಂರಚನೆ, ಈ ಮೂಲಭೂತ ಸಂರಚನೆ ನಿಮಗೆ ಕನ್ನಡದಲ್ಲಿ ಓದಿರ್ತೀರಾ. ಮೂಲಭೂತ ಸಂರಚನೆ ಬಿಟ್ಟು ಈ ಇಂಗ್ಲಿಷ್ ಅಲ್ಲಿ ಈ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಗಾಬರಿ ಆದ್ರೆ, ಸೊ ತಪ್ಪು ಉತ್ತರಕ್ಕೆ ನೀವು ಒಂದು ಟಿಕ್ ಮಾಡುವಂತ ಸಂದರ್ಭ ಬರುತ್ತೆ. ಹೀಗಾಗಿ ಓದುವಂತ ಸಂದರ್ಭದಲ್ಲೇ ನೀವು ಇಂಗ್ಲಿಷ್ ಅಲ್ಲಿ ಆ ಪದ ಏನಪ್ಪಾ, ಆ ವರ್ಡ್ ಏನಪ್ಪಾ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಏನ್ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನದ ಮೂಲಭೂತ ಸಂರಚನೆಯನ್ನ ಯಾವ ಸುಪ್ರೀಂ ಕೋರ್ಟಿನ ಪ್ರಕರಣ ಕೇಸ್ನಲ್ಲಿ ಹೇಳಲಾಗಿತ್ತು ಅದನ್ನ ಡಿಫೈನ್ ಮಾಡಿದ್ರು, ವಿಸ್ತರಣೆ ಮಾಡಿದ್ರು ಅಂತಕ್ಕಂಥದನ್ನ ಕೇಳಿದ್ದಾರೆ. ಸೊ ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಒಂದು ಪ್ರಕರಣ ಬರುತ್ತೆ, ಅದು ಯಾವಾಗಪ್ಪ ಅಂತ ಹೇಳಿದ್ರೆ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ. ಆ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ಮೂಲಭೂತ ಸಂರಚನೆಯ ಬಗ್ಗೆ ಹೇಳಲಾಗುತ್ತೆ ಅಂತಕ್ಕಂಥದ್ದು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ. ಸೊ ನಾವು ಈ ಒಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಈ ಒಂದು ಮೂಲಭೂತ ಸಂರಚನೆಯನ್ನ ಹೇಳ್ತಕ್ಕಂತಹ ಪೂರ್ವದಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಬೆಳವಣಿಗೆಗಳಾದವು, ಅದು ಹೇಗೆ ರೂಪುಗೊಳ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಕೇಶವಾನಂದ ಭಾರತೀ ಪ್ರಕರಣ ಜಾರಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಹಲವಾರು ಪ್ರಕರಣಗಳು ಬಂದು ಹೋಗಿರ್ತವೆ. ಶಂಕರಿ ಪ್ರಸಾದ್ ಪ್ರಕರಣ ಆಗಿರಬಹುದು, ಅದಾದ ನಂತರ ಗೋಲಕ್ನಾಥ ಪ್ರಕರಣ ಬಂದಿರುತ್ತೆ. ಸೊ ಗೋಲಕ್ನಾಥ ಪ್ರಕರಣ 1967ರಲ್ಲಿ ಯಾವಾಗ 1967ರಲ್ಲಿ ಗೋಲಕ್ನಾಥ್ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗುತ್ತೆ. ಆ ಸುಪ್ರೀಂ ಕೋರ್ಟ್ ನಲ್ಲಿ ಗೋಲಕ್ನಾಥ್ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಪ್ಪ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಮೂಲಭೂತ ಹಕ್ಕುಗಳನ್ನ ಸಂಸತ್ತು ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೂಲಭೂತಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಭಾಗ ಸಂವಿಧಾನದ್ದು, ಅವು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ, ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸಿಗ್ನಿಫಿಕೆಂಟ್ ಪಾರ್ಟ್ ಆಗಿರೋದ್ರಿಂದ ಮೂಲಭೂತ ಹಕ್ಕುಗಳನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂತಹ ತೀರ್ಪನ್ನ ಗೋಲಕ್ನಾಥ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ 1967ರ ಗೋಲಕ್ನಾಥ್ ಪ್ರಕರಣದಲ್ಲಿ ಯಾವಾಗ ಈ ತೀರ್ಪು ಬರುತ್ತೋ, ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಸಂಸತ್ತು ತೆಗೆದುಹಾಕ್ಲಿಕ್ಕೆ ತಿದ್ದುಪಡಿ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತಕ್ಕಂಥ ಯಾವಾಗ ಈ ತೀರ್ಪು ಬರುತ್ತೋ, ಆವಾಗ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಂಸತ್ತು ಏನ್ ಮಾಡ್ತದೆ ಅಂತ ಹೇಳಿದ್ರೆ 24ನೇ ತಿದ್ದುಪಡಿಯನ್ನ ಮಾಡುತ್ತೆ. 24ನೇ ತಿದ್ದುಪಡಿ ಮಾಡುತ್ತೆ. ಸೊ 24ನೇ ತಿದ್ದುಪಡಿಯನ್ನ ಮಾಡಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಸಂಸತ್ತಿನಲ್ಲಿ
24ನೇ ತಿದ್ದುಪಡಿಯನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಸಂಸತ್ತು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಮತ್ತು ಯಾವುದೇ ಮೂಲಭೂತ ಹಕ್ಕನ್ನ ತೆಗೆದು ಹಾಕಬಹುದು ಅಂತಕ್ಕಂತಹ ಒಂದು ಅವಕಾಶವನ್ನ 24ನೇ ತಿದ್ದುಪಡಿ ಮುಖಾಂತರವಾಗಿ ಅದನ್ನ ಸೇರಿಸ್ತಾರೆ. ಸೊ ಯಾವಾಗ 24ನೇ ತಿದ್ದುಪಡಿ ಮುಖಾಂತರವಾಗಿ ಸಂಸತ್ತಿಗೆ ಒಂದು ತುಂಬಾ ಅಧಿಕಾರವನ್ನ ಅದು ಯಾವಾಗ ಪಡ್ಕೊಳ್ಳುತ್ತೋ ಸಂಸತ್ತು 24ನೇ ತಿದ್ದುಪಡಿ ಮುಖಾಂತರವಾಗಿ ಯಾವುದೇ ಮೂಲಭೂತ ಹಕ್ಕನ್ನು ತೆಗೆಯಬಹುದು, ಯಾವುದೇ ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿ ಅಂದಾಗ ಆಗ ಕೇಶವಾನಂದ ಭಾರತಿ ಪ್ರಕರಣ ಬರುತ್ತೆ 1973ರಲ್ಲಿ. 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ, ಸೊ ನಾನು ಶಾರ್ಟ್ ಆಗಿ ಬರೀತೇನೆ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಗ ಒಂದು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಎಸ್, ಸಂಸತ್ತು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು, ತೆಗೆದು ಹಾಕಬಹುದು. 24ನೇ ತಿದ್ದುಪಡಿಯ ಒಂದು ಕಾನೂನಿನ ಮಾನ್ಯತೆಯನ್ನ ಅದು ಒಪ್ಕೊಳ್ಳುತ್ತೆ. ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ಅನ್ನ ಆಡ್ ಮಾಡುತ್ತೆ. ಏನದು ಎಕ್ಸ್ಟ್ರಾ ಪಾಯಿಂಟ್? ಮೂಲಭೂತ ಹಕ್ಕುಗಳನ್ನ ನೀವು ತಿದ್ದುಪಡಿ ಮಾಡಬಹುದು, ತೆಗೆದು ಹಾಕಬಹುದು, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಂದ್ರೆ ಸಂವಿಧಾನದ ಮೂಲಭೂತ ಸಂರಚನೆಗೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗಬಾರದು ಅಂತಕ್ಕಂತಹ ಒಂದು ತೀರ್ಪನ್ನ ನೀಡುತ್ತೆ. ಸೊ ನಾವು ಅದನ್ನೇ ಇಲ್ಲಿ ಕೇಳಿರ್ತಕ್ಕಂಥದ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಸಂವಿಧಾನ ಅಂತ ಅನ್ಕೋಬೇಕಂದ್ರೆ ಕೆಲವೊಂದು ಮೂಲಭೂತ ಅಂಶಗಳು, ಲಕ್ಷಣಗಳು ಇರಲೇಬೇಕು. ಅವುಗಳು ಇಲ್ಲದೆ ಹೋದ್ರೆ ಅದನ್ನ ಸಂವಿಧಾನ ಅಸ್ಮಿತೆಯನ್ನ ಕಳ್ಕೊಳ್ಳುತ್ತೆ. ಹೀಗಾಗಿ ಆ ಮೂಲಭೂತ ಸಂರಚನೆ ಅಂದ್ರೆ ಒರಿಜಿನಾಲಿಟಿಯನ್ನ ಕಳ್ಕೋಬಾರದು ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಮೂಲಭೂತ ಸಂರಚನೆಗೆ ಧಕ್ಕೆ ಆಗದ ರೀತಿಯಲ್ಲಿ ಸಂಸತ್ತು ತಿದ್ದುಪಡಿ ಮಾಡಬಹುದು, ತೆಗೆದುಹಾಕಬಹುದು ಅಂತಕ್ಕಂತಹ ಒಂದು ತೀರ್ಪನ್ನ ನೀಡುತ್ತೆ. ಸೊ ಈ ಪ್ರಕರಣ ನಿಮಗೆ ಕೇಳ್ತಾರೆ ಪದೇ ಪದೇ. ಯಾವಾಗ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಏನು ಅದು ತೀರ್ಪನ್ನ ಕೊಡ್ತು ಅಂತಕ್ಕಂಥದ್ದು, ಮತ್ತೆ ಯಾವಾಗ ಕೊಡ್ತು, ಯಾವ ಪ್ರಕರಣ ಅಂತ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಪ್ರಕರಣ ಅಂತ ಕೇಳಿದರೆ ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ ಅಂತಕ್ಕಂಥದ್ದು. ಸೊ ಇದಿಷ್ಟು ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋ ಬಗ್ಗೆ ನೆಕ್ಸ್ಟ್ ಪ್ರಶ್ನೆನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಐತಿಹಾಸಿಕ 73 ಮತ್ತು 74ನೇ ಅಮೆಂಡ್ಮೆಂಟ್ ಆಕ್ಟ್ ಡ್ಯಾಶ್ಗೆ ಸಂಬಂಧಿಸಿದೆ. ನೋಡಿ, ಈಗಾಗಲೇ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಾವು ನೋಡಿದ್ದೇವೆ. ಆ ಒಂದು ವಿಸ್ತೃತವಾಗಿರ್ತಕ್ಕಂತಹ ಅಂಶಗಳನ್ನು ಮತ್ತೊಮ್ಮೆ ನಾವು ರಿಪೀಟ್ ಮಾಡೋಣ, ರಿವಿಷನ್ ಕೂಡ ಆಗುತ್ತೆ. ಇಲ್ಲಿ ಆಪ್ಷನ್ ಎ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಸ್ಥಳೀಯ ಸ್ವಸರ್ಕಾರ, ಆಪ್ಷನ್ ಬಿ ವಿರೋಧಿ ಪಕ್ಷಾಂತರ, ನೆಕ್ಸ್ಟ್ ಆಪ್ಷನ್ ಸಿ ತುರ್ತು ನಿರ್ಬಂಧನೆಗಳು, ಆಪ್ಷನ್ ಡಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲು ಸಂಸದೀಯ ಅಧಿಕಾರಗಳು ಅಂತ ಹೇಳಿ ಕೇಳಿದ್ದಾರೆ. ಸೊ ಕೊಟ್ಟಿದ್ದಾರೆ ಸ್ಥಳೀಯ ಸರ್ಕಾರ, ಸ್ಥಳೀಯ ಸ್ವಯಂ ಸರ್ಕಾರ, ವಿರೋಧಿ ಪಕ್ಷಾಂತರ, ತುರ್ತು ನಿಬಂಧನೆಗಳು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸದೀಯ ಅಧಿಕಾರಗಳು. ತಮಗೆಲ್ಲ ಗೊತ್ತಿದೆ, ವೆರಿ ಈಸಿ ಕ್ವಶನ್ 73 ಮತ್ತು 74ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಅದು ಸ್ಥಳೀಯ ಸರ್ಕಾರಗಳಿಗೆ, ಸ್ವಸರ್ಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಸ್ಥಳೀಯ ಸ್ವಸರ್ಕಾರಗಳಿಗೆ ಅವಕಾಶ ಕಲ್ಪಿಸತಕ್ಕಂಥ ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ ಅದು 73 ಮತ್ತೆ 74ನೇ ತಿದ್ದುಪಡಿ. 73 ಮತ್ತು 74ನೇ ತಿದ್ದುಪಡಿ ಬಗ್ಗೆ ನಾವು ಸ್ವಲ್ಪ ನೋಡೋಣ. 73 ಮತ್ತು 74ನೇ ತಿದ್ದುಪಡಿ ಇದು ಸ್ಥಳೀಯ ಸ್ವಸರ್ಕಾರ ಬಗ್ಗೆ ಹೇಳುತ್ತೆ. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಹೇಳಿದ್ರೆ 74ನೇ ತಿದ್ದುಪಡಿ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಹೇಳುತ್ತೆ. ನಾವು ಮೊದಲು 73ನೇ ತಿದ್ದುಪಡಿಯನ್ನ ನೋಡೋಣ. 73ನೇ ತಿದ್ದುಪಡಿಯನ್ನ ನೋಡೋಕ್ಕಿಂತ ಮುಂಚಿತವಾಗಿ ಹಾಗಾದ್ರೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ 1992ಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಅವಕಾಶಗಳನ್ನ, ವಿಧಿಗಳನ್ನ ಸಂವಿಧಾನದಲ್ಲಿ ಕಲ್ಪಿಸಲಾಗಿತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಎಸ್, ಅದಕ್ಕಿಂತ ಮುಂಚಿತವಾಗಿ ಸಂವಿಧಾನದ 40ನೇ ವಿಧಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸುತ್ತೆ. 40ನೇ ವಿಧಿ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸುತ್ತೆ. ಸೊ ಈ ರೀತಿ 40ನೇ ವಿಧಿಯಲ್ಲಿ ಗ್ರಾಮ ಪಂಚಾಯಿತಿಯ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದೇ ಒಂದು 40ನೇ ವಿಧಿಯ ಅನುಸಾರವಾಗಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಗ್ರಾಮ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬರುತ್ತೆ. ಅಂತಹ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ 1959ರಲ್ಲಿ ಅಕ್ಟೋಬರ್ 2ರಂದು ರಾಜಸ್ಥಾನದಲ್ಲಿ, ರಾಜಸ್ಥಾನದ ನಾಗೋರ್ ಅಂತಕ್ಕಂತಹ ಒಂದು ಜಿಲ್ಲೆ ಬರುತ್ತೆ. ನಾಗೋರ್ ಅಂತಕ್ಕಂತಹ ಈ ಜಿಲ್ಲೆಯಲ್ಲಿ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಂದಿನ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರೂರವರು ಉದ್ಘಾಟನೆಯನ್ನ ಮಾಡ್ತಾರೆ. ಸೊ ಈ ರೀತಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡಂತಹ ಮೊಟ್ಟ ಮೊದಲ ರಾಜ್ಯ ಯಾವುದಪ್ಪ ಅಂತ ಕೇಳಿದ್ರೆ
ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಅದಕ್ಕೆ ರಾಜಸ್ಥಾನ್. ಅದಾದ ನಂತರ ಆಂಧ್ರ ಪ್ರದೇಶ ಅದನ್ನ ಅಳವಡಿಸಿಕೊಳ್ಳುತ್ತೆ. ಎರಡನೇ ರಾಜ್ಯವಾಗಿ ಆಂಧ್ರ ಪ್ರದೇಶ್ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ 40ನೇ ವಿಧಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆದ್ರೆ ಇದಕ್ಕೊಂದು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂತಹ ಒಂದು ತಿದ್ದುಪಡಿ ಯಾವುದು, ಯಾವಾಗಪ್ಪ ಅಂತ ಹೇಳಿದ್ರೆ ಅದು ಸಂವಿಧಾನದ 1992ರಲ್ಲಿ ಮಾಡಲಾಗಿರ್ತಕ್ಕಂತಹ 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಸೊ ಈ 73ನೇ ತಿದ್ದುಪಡಿಯನ್ನ ಮಾಡೋದರ ಮುಖಾಂತರವಾಗಿ ಸಂವಿಧಾನದಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 9ನೇ ಭಾಗವನ್ನ ಸೇರಿಸ್ತಾರೆ. ಯಾವ ಭಾಗವನ್ನ? 9ನೇ ಭಾಗವನ್ನ ಸೇರಿಸ್ತಾರೆ. 9ನೇ ಭಾಗವನ್ನ ಸೇರಿಸಿ ಅದರಲ್ಲಿ 11ನೇ ಅನುಸೂಚಿ, ಸೊ ಏನಂತೀರ ನೋಡಿ ನೀವು, ವಿವರ ಪಟ್ಟಿನ ಅನ್ಬಹುದು, ಶೆಡ್ಯೂಲ್, 11ನೇ ಶೆಡ್ಯೂಲ್, ನಾನಿಲ್ಲಿ ಅನುಸೂಚಿ ಅಂತಕ್ಕಂಥ ಪದವನ್ನ ಬಳಸ್ತಾ ಇದ್ದೇನೆ, 11ನೇ ಅನುಸೂಚಿಯನ್ನ ಇಲ್ಲಿ ಸೇರಿಸ್ತಾರೆ. ಅದೇ ರೀತಿ 29 ವಿಷಯಗಳನ್ನ ಇದಕ್ಕೆ ನೀಡಲಾಗುತ್ತೆ 11ನೇ ಅನುಸೂಚಿಯಲ್ಲಿ. ಯಾಕಂತ ಹೇಳಿದ್ರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ಈ ಒಂದು 29 ವಿಷಯಗಳ ಮೇಲೆ ಆಡಳಿತವನ್ನು ನಡೆಸತಕ್ಕಂತಹ ಅಧಿಕಾರವನ್ನ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಸಂಸ್ಥೆಗಳಿಗೆ ನೀಡಲಾಗಿರ್ತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು 73ನೇ ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ನಾವು 74ನೇ ತಿದ್ದುಪಡಿ ಬಗ್ಗೆ ನಾವು ನೋಡೋದಾದ್ರೆ 74ನೇ ತಿದ್ದುಪಡಿ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ಯಾವಾಗ ಅದು ಬರುತ್ತೆ ಅಂತ ಹೇಳಿ. ಸೊ 74ನೇ ತಿದ್ದುಪಡಿ, ನಾನು ಇನ್ನೊಂದು ವಿಚಾರ ಹೇಳಲಿಲ್ಲ. ಸೊ 73ನೇ ತಿದ್ದುಪಡಿ ಮುಖಾಂತರವಾಗಿ ಸಂವಿಧಾನದಲ್ಲಿ ಯಾವ ಒಂದು ವಿಧಿಗಳನ್ನ ಸೇರಿಸಲಾಗುತ್ತೆ ಅಂತ ಹೇಳಿ. ಸೊ 243 ವಿಧಿಯಿಂದ 243 ಓ ವಿಧಿಯವರೆಗೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ತಿಳಿಸ್ಕೊಡ್ತವೆ. ಸೊ 243ರಿಂದ 243 ಓ ವಿಧಿಯವರೆಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ತಿಳಿಸಿಕೊಡ್ತಕ್ಕಂಥದ್ದು. ಇನ್ನು 74ನೇ ತಿದ್ದುಪಡಿಯನ್ನು ನಾವು ನೋಡೋಣ. ಸೊ 74ನೇ ತಿದ್ದುಪಡಿ ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ ಅದೇ ವರ್ಷ ಬರುತ್ತೆ, ಬಟ್ ಜಾರಿಗೆ ಬಂದಿರತಕ್ಕಂಥದ್ದು ಬೇರೆ ವರ್ಷದಲ್ಲಿ. ಸೊ 1992ರಲ್ಲಿ ಬರುತ್ತೆ, ಆದ್ರೆ ಜಾರಿಗೆ ಬಂದಿರತಕ್ಕಂಥದ್ದು 1993ರಲ್ಲಿ ಜಾರಿಗೆ ಬರುತ್ತೆ. 1993ರಲ್ಲಿ ಜಾರಿಗೆ ಬರುತ್ತೆ. ಸೊ ಇಲ್ಲಿ ಈ ಒಂದು 74ನೇ ತಿದ್ದುಪಡಿಯನ್ನ ಜಾರಿಗೆ ತರುವುದರ ಮುಖಾಂತರವಾಗಿ ಯಾವ ಭಾಗವನ್ನ ಸೇರಿಸ್ತಾರಪ್ಪ ಅಂತ ಹೇಳಿದ್ರೆ ಸಂವಿಧಾನಕ್ಕೆ 9A ಭಾಗವನ್ನ ಸೇರಿಸ್ತಾರೆ. 9A ಭಾಗವನ್ನ ಸೇರಿಸ್ತಾರೆ. ಅದ್ರ ಜೊತೆಗೆ 12ನೇ ಅನುಸೂಚಿ ಅಥವಾ 12ನೇ ವಿವರ ಪಟ್ಟಿ ಅಥವಾ 12ನೇ ಶೆಡ್ಯೂಲ್, ವಿವರ ಪಟ್ಟಿ ಅಂತ ಇಲ್ಲಿ ಬೇರೆ ಪದ ಬಳಕೆ ಮಾಡ್ತಾ ಇದ್ದೇನೆ ಸೊ ದಟ್ ನಿಮ್ಗೆ ಗೊತ್ತಾಗ್ಲಿ ಅಂತ. ಸೊ 12ನೇ ವಿವರ ಪಟ್ಟಿ, 12ನೇ ಅನುಸೂಚಿ, 12ನೇ ಶೆಡ್ಯೂಲ್ ಅನ್ನ ಇಲ್ಲಿ ಸೇರಿಸ್ತಾರೆ. ಸೊ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಅಂತ ಹೇಳಿದ್ರೆ 243P ಇಂದ 243ZG ವರೆಗೆ ವಿಧಿಗಳನ್ನ ಸೇರಿಸ್ತಾರೆ. ಸೊ ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಈ ಒಂದು ತಿದ್ದುಪಡಿ ಹೇಳುತ್ತೆ. ಸೊ ನಗರ ಸ್ಥಳೀಯ ಸರ್ಕಾರಗಳಲ್ಲಿ ಸಂಬಂಧಪಟ್ಟಂತೆ 9A ಭಾಗವನ್ನು ಸೇರಿಸ್ತಾರೆ, 12ನೇ ವಿವರ ಪಟ್ಟಿ, 12ನೇ ಅನುಸೂಚಿಯನ್ನು ಸೇರಿಸ್ತಾರೆ. ಅದನಂತರ 243P ಇಂದ 243ZG ವಿಧಿಯವರೆಗೆ ಈ ಒಂದು ನಗರ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಧಿಗಳಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ನಾನು ಪಂಚಾಯತ್ ರಾಜ್ ವ್ಯವಸ್ಥೆಗೆ 29 ವಿಷಯಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಷ್ಟು ವಿಷಯಗಳನ್ನ ಕೊಡ್ತಾರಪ್ಪ ಅಂತ ಹೇಳಿದ್ರೆ 18 ವಿಷಯಗಳ ಮೇಲೆ ಆಡಳಿತವನ್ನು ನಡೆಸ್ತಕ್ಕಂತಹ ಒಂದು ಅಧಿಕಾರವನ್ನ ಇಲ್ಲಿ ಕೊಡ್ತಕ್ಕಂಥದ್ದು. 18 ವಿಷಯಗಳು ಬರ್ತವೆ ನಗರ ಸ್ಥಳೀಯ ಸರ್ಕಾರಕ್ಕೆ. ಸೊ ನೋಡಿ ಇಲ್ಲಿ 73ನೇ ತಿದ್ದುಪಡಿಯಲ್ಲಿ ಎಷ್ಟು ವಿಷಯಗಳು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಷ್ಟು ವಿಷಯಗಳು ಕೊಟ್ಟಿದ್ದಾರೆ, ಇನ್ನು ನಗರ ಸ್ಥಳೀಯ ಸರ್ಕಾರದಲ್ಲಿ ಎಷ್ಟು ವಿಷಯಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಸಂಖ್ಯೆಯನ್ನು ಕೇಳ್ತಾರೆ ನಿಮಗೆ. ಸೊ ಹೀಗಾಗಿ ಸಂಖ್ಯೆ ಕೂಡ ಇಂಪಾರ್ಟೆಂಟ್. ಅಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 29, ನಗರ ಸ್ಥಳೀಯ ಸರ್ಕಾರದಲ್ಲಿ 18 ಅಂತಕ್ಕಂಥದ್ದು. ಸೊ ಇದು 73 ಮತ್ತು 74ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ, 74ನೇ ತಿದ್ದುಪಡಿ ನಗರ ಸ್ಥಳೀಯ ಸರ್ಕಾರದ ಬಗ್ಗೆ ಹೇಳುತ್ತೆ. ಸೊ ಹಾಗಾದ್ರೆ ಪ್ರತಿ ವರ್ಷ ಏಪ್ರಿಲ್ 24ನೇ ತಾರೀಕಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಆಚರಣೆ ಮಾಡಲಾಗುತ್ತೆ. ಸೊ ಏಪ್ರಿಲ್ 24ನೇ GK ಅಂಶ ನೋಡಿ ಇಲ್ಲಿ, ಏಪ್ರಿಲ್ 24ನೇ ತಾರೀಕು, ಏಪ್ರಿಲ್ 24ಕ್ಕೆ ರಾಷ್ಟ್ರೀಯ ಪಂಚಾಯತ್ ದಿನಾಚರಣೆ, ಪಂಚಾಯತ್ ರಾಜ್ ದಿನಾಚರಣೆ, ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆ. ಸೊ ನಿಮ್ಗೆ ಇದನ್ನ ಕೇಳ್ತಾರೆ ಪರೀಕ್ಷೆಯಲ್ಲಿ, ಯಾವ ದಿನದಂದು ರಾಷ್ಟ್ರೀಯ ಪಂಚಾಯತ್ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯನ್ನ
ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಏಪ್ರಿಲ್ 24ನೇ ತಾರೀಕಿಗೆ. ಸೊ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಂತಹ ಸಂದರ್ಭದಲ್ಲಿ ಅಂದ್ರೆ 2010ರಿಂದ ಮೊಟ್ಟ ಮೊದಲ ಬಾರಿಗೆ ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯನ್ನು ಆಚರಿಸಲಾಗಿತ್ತು. ಅದೇ ರೀತಿ ಪ್ರತಿ ವರ್ಷ ಈ ಒಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಇನ್ನು 73 ಮತ್ತೆ 74ನೇ ತಿದ್ದುಪಡಿ ಬಗ್ಗೆ ಆಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಈ ಒಂದು PC ಮತ್ತೆ ಸಿವಿಲ್ PC, HK ಮತ್ತೆ ನಾನ್ HK 2020ರ ಪರೀಕ್ಷೆಯಲ್ಲಿ ಕೇಳಾಗಿರ್ತಕ್ಕಂತಹ ಪ್ರಶ್ನೆ ನೋಡಿ. ಇಲ್ಲಿ 8ನೇ ಪ್ರಶ್ನೆ, ಅಗತ್ಯವಾದಂತಹ ಕನಿಷ್ಠ ವಯಸ್ಸಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಹೇಳಿ ಕೇಳಿದರೆ, ಯಾವುದು ಸರಿಯಲ್ಲ ಅಂತ ಹೇಳಿ ಕೇಳಿದರೆ, ಸರಿ ಅಂತ ಕೇಳಿಲ್ಲ, ಸರಿ ಇಲ್ಲ ಅಂತ ಕೇಳಿದರೆ. ಸೊ ಆ ಪ್ರಶ್ನೆಯನ್ನು ಓದುವಾಗ ಗಮನ ಇರಲಿ. ಸೊ ಆಪ್ಷನ್ ಎ, ಲೋಕಸಭೆ ಸದಸ್ಯರಾಗಲಿಕ್ಕೆ ಕನಿಷ್ಠ ವಯಸ್ಸು 25 ವರ್ಷ ಆಗಿರಬೇಕು. ಎಸ್, ಇದು ಸರಿಯಾಗಿದೆ. ಇನ್ನು ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಕನಿಷ್ಠ 30 ವರ್ಷ ಆಗಿರಬೇಕು, ಸರಿಯಾಗಿದೆ. ಇನ್ನು ಭಾರತದ ಉಪರಾಷ್ಟ್ರಪತಿಯಾಗಲು 30 ವರ್ಷ ಆಗಿರಬೇಕು, ಇದನ್ನ ಹಾಗೆ ನೋಡೋಣ. ಇನ್ನು ಭಾರತದ ರಾಷ್ಟ್ರಪತಿ ಆಗ್ಲಿಕ್ಕೆ 35 ವರ್ಷ ಆಗಿರಬೇಕು, ಇದು ಕೂಡ ಸರಿ ಇದೆ. ನೋಡಿ, ಇಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದರೆ, ಆದ್ರೆ ರಾಷ್ಟ್ರಪತಿ ಮತ್ತೆ ಉಪರಾಷ್ಟ್ರಪತಿ ಆಗ್ಬೇಕಂತ ಹೇಳಿದ್ರೆ 35 ವರ್ಷ ಆಗಿರಬೇಕು ಕನಿಷ್ಠ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, 30 ವರ್ಷ ಅಷ್ಟೇ ಕೊಟ್ಟಿದ್ದಾರೆ, ತಪ್ಪಾಗಿ ಕೊಟ್ಟಿದ್ದಾರೆ. ಸೊ ತಪ್ಪಾಗಿರ್ತಕ್ಕಂಥದ್ದು, ಸರಿ ಇಲ್ಲದೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆಪ್ಷನ್ ಸಿ, ಭಾರತದ ಉಪರಾಷ್ಟ್ರಪತಿ 30 ವರ್ಷ ಅಂತ ಏನ್ ಕೊಟ್ಟಿದ್ದಾರೆ ತಪ್ಪಿದೆ. ಸೊ ಇದು ಎಷ್ಟು ವರ್ಷಪ್ಪ ಅಂತ ಹೇಳಿದ್ರೆ ಇದು 35 ವರ್ಷ ಆಗ್ಬೇಕಾಗಿತ್ತು. ಸೊ ಇದೇ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾರೆ. ಲೋಕಸಭೆ, ರಾಜ್ಯಸಭೆ ಬಗ್ಗೆ ಕೊಟ್ಟಿದ್ದಾರೆ, ಮುಂದೆ ವಿಧಾನಸಭೆ, ವಿಧಾನ ಪರಿಷತ್ತು ಎಷ್ಟು ವರ್ಷ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ನಾವು ಅದನ್ನ ನೋಡೋಣ ಒಂದೊಂದಾಗಿ. ಸೊ ಒಂದೊಂದಾಗಿ ನಾವು ನೋಡೋಣ. ವಿಧಾನಸಭೆಗೆ ಸದಸ್ಯರಾಗ್ಲಿಕ್ಕೆ ಎಷ್ಟು ವರ್ಷ ವಯಸ್ಸು ಬೇಕು ಕನಿಷ್ಠ, ವಿಧಾನ ಪರಿಷತ್ತಿಗೆ ಎಷ್ಟು ವರ್ಷ ವಯಸ್ಸು ಬೇಕು, ಇನ್ನು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಬಗ್ಗೆ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಇಲ್ಲಿ ನಾವು ನೋಡೋಣ. ನೋಡಿ, ವಿಧಾನಸಭೆ ಸದಸ್ಯರಾಗಬೇಕಪ್ಪ ಅಂತ ಹೇಳಿದ್ರೆ ಎಷ್ಟು ವರ್ಷ? ಸೊ 25 ವರ್ಷ ಆಗಿರಬೇಕು, 25 ವರ್ಷ ಆಗಿರಬೇಕು. ಇನ್ನು ವಿಧಾನ ಪರಿಷತ್ತು ಈ ಒಂದು ವಿಧಾನ ಪರಿಷತ್ತಿನ ಸದಸ್ಯ ಆಗಬೇಕಂತ ಹೇಳಿದ್ರೆ ಇದಕ್ಕೂ ಕೂಡ 30 ವರ್ಷ ಆಗಿರಬೇಕು. ಯಾವ ರೀತಿ ನಿಮಗೆ ರಾಜ್ಯಸಭೆ ಸದಸ್ಯರಾಗಲಿಕ್ಕೆ 30 ವರ್ಷವನ್ನ ಕೊಟ್ಟಿದ್ದಾರೆ, ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕಪ್ಪ ಅಂತ ಹೇಳಿದ್ರು ಕೂಡ 30 ವರ್ಷ ಆಗಿರಬೇಕು. ರಾಜ್ಯಪಾಲರು ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಎಷ್ಟು ವರ್ಷ? 35 ವರ್ಷ ವಯಸ್ಸಾಗಿರಬೇಕು. ರಾಜ್ಯಪಾಲರು ಆಗ್ಬೇಕಂತ ಹೇಳಿದ್ರೆ ಅದಕ್ಕೂ 35 ವರ್ಷ ಆಗಿರಬೇಕು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು ನೋಡಿ 35 ವರ್ಷ. ಇನ್ನು ಲೆಫ್ಟಿನೆಂಟ್ ಗವರ್ನರ್ ಅಂತ ಹೇಳಿ ಬರ್ತಾರೆ. ಲೆಫ್ಟಿನೆಂಟ್ ಗವರ್ನರ್ ಎಲ್ಲಿ ಬರ್ತಾರೆ? ಲೆಫ್ಟಿನೆಂಟ್ ಗವರ್ನರ್ ಕೇಂದ್ರಾಡಳಿತ ಪ್ರದೇಶಗಳನ್ನ ಆಡಳಿತವನ್ನ ಮಾಡಲಿಕ್ಕೆ ಲೆಫ್ಟಿನೆಂಟ್ ಗವರ್ನರ್ ನೇಮಕ ಮಾಡಿರ್ತಾರೆ. ಅವ್ರಿಗೂ ಕೂಡ ಎಷ್ಟು ವಯಸ್ಸಾಗಿರ್ಬೇಕು? ಸೊ ಅವ್ರಿಗೂ ಕೂಡ 35 ವರ್ಷ ವಯಸ್ಸಾಗಿರ್ಬೇಕು ಕನಿಷ್ಠ ಅಂತ ಸಂವಿಧಾನ ಹೇಳುತ್ತೆ. ಲೆಫ್ಟಿನೆಂಟ್ ಗವರ್ನರ್ಗೂ ಕೂಡ 35 ವರ್ಷ ವಯಸ್ಸಾಗಿರಬೇಕು. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯನಾಗ್ಲಿಕ್ಕೆ ಎಷ್ಟು ವರ್ಷ ಕನಿಷ್ಠ ಆಗಿರ್ಬೇಕಪ್ಪ ಅಂತ ಹೇಳಿದ್ರೆ 21 ವರ್ಷ ವಯಸ್ಸು ಆಗಿರಬೇಕು. ನಾನು ಯಾಕೆ ಇದನ್ನೆಲ್ಲವನ್ನೂ ಒಂದೇ ಕಡೆ ಬರಿತಾ ಇದ್ದೇನೆ ಅಂತ ಹೇಳಿದ್ರೆ, ಇದ್ರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆಯನ್ನ PC ಪರೀಕ್ಷೆಯಲ್ಲಿ ನಿಮಗೆ ಕೇಳಿದ್ದಾರೆ. ಇದು ಬಹಳ ಒಂದು ಕಡೆ ನೀವು ಬರ್ಕೊಂಡು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮೆಮೊರೈಸ್ ಮಾಡಿಬಿಟ್ರೆ, ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಅದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡಬಹುದು ಅಂತಕ್ಕಂಥದ್ದು. ಇನ್ನು ಮತದಾನವನ್ನ ಮಾಡ್ಲಿಕ್ಕೆ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂತ ಹೇಳಿದ್ರೆ, ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ನಾನು ಈಗಾಗಲೇ ಹೇಳಿದ್ದೇನೆ, 18 ವರ್ಷ ಆಗಿರಬೇಕು. 18 ವರ್ಷ ತುಂಬಿರ್ತಕ್ಕಂತಹ ಪ್ರತಿಯೊಬ್ಬ ಭಾರತೀಯ ಕೂಡ ಮತದಾನ ಮಾಡತಕ್ಕಂತಹ ಅಧಿಕಾರವನ್ನ ಹೊಂದಿರ್ತಾನೆ, ಮತದಾನ ಮಾಡತಕ್ಕಂತ ಹಕ್ಕನ್ನ ಹೊಂದಿರ್ತಾನೆ. ಪ್ರಾರಂಭದಲ್ಲಿ ಇದು ಹೇಳಿದೆ ನಾನು, 21 ವರ್ಷ ವಯಸ್ಸಿತ್ತು. 61ನೇ ತಿದ್ದುಪಡಿಯನ್ನ ಮಾಡುವುದರ ಮುಖಾಂತರವಾಗಿ ಸೊ ಅದನ್ನ 21 ವರ್ಷ ಇರೋದನ್ನ 18 ವರ್ಷಕ್ಕೆ ಇಳಿಸಿರತಕ್ಕಂಥದ್ದು. ಆ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಇದಿಷ್ಟು ಯಾವ್ಯಾವ ವರ್ಷ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಡೀಟೇಲ್ ಆಗಿ ಬರೆದಿದ್ದೇನೆ. ಇನ್ನು ಆಲ್ರೆಡಿ ನಿಮಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಬಗ್ಗೆ ಆಲ್ರೆಡಿ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಬರ್ಕೊಂಡು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆನ ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ಪ್ರಶ್ನೆನ ನಾವು ನೋಡೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ.
ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಅಂಗ ಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನು ಅಥವಾ ಕಾರ್ಯಗಳನ್ನು ನಿರ್ವಹಿಸಲು ವಿಫಲರಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಆದೇಶವನ್ನು ಎನ್ನಲಾಗುತ್ತದೆ ಅಂತ ಹೇಳಿ ಕೊಟ್ಟು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ ಮ್ಯಾಂಡಮಸ್, ಆಪ್ಷನ್ ಬಿ ಸರ್ಶಿಯೋರರಿ, ಆಪ್ಷನ್ ಸಿ ಪ್ರೊಹಿಬಿಷನ್, ಆಪ್ಷನ್ ಡಿ ಹೇಬಿಯಸ್ ಕಾರ್ಪಸ್ ಅಂತ ಹೇಳಿ ಕೇಳಿದ್ದಾರೆ. ನೋಡಿ ಇಲ್ಲಿ ಅಂದ್ರೆ ಕಾರ್ಯನಿರ್ವಾಹಕ ಅಥವಾ ಇತರ ಯಾವುದೇ ಅಧೀನ ಅಂಗಸಂಸ್ಥೆಗಳು ಕೆಲವು ಕರ್ತವ್ಯಗಳನ್ನ ಅಥವಾ ಕಾರ್ಯಗಳನ್ನ ನಿರ್ವಹಿಸಲು ವಿಫಲರಾದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಈ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸುತ್ತದೆ. ಆ ರೀತಿಯಾಗಿರ್ತಕ್ಕಂಥ ರಿಟ್ ಯಾವುದು ಅಂತ ಕೇಳಿದರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಆಪ್ಷನ್ ಎ ಮ್ಯಾಂಡಮಸ್ ಅಂತ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಡಮಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ರಿಟ್ಗಳ ಬಗ್ಗೆ ಕೇಳಿದರೆ ರಿಟ್ಗಳ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿನ ನಾವು ತಿಳ್ಕೊಳ್ಳೋಣ. ಸೊ ಎಷ್ಟು ರಿಟ್ಗಳಿದಾವೆ, ಸೊ ಆ ರಿಟ್ಗಳನ್ನ ಹೊರಡಿಸ್ತಕ್ಕಂತಹ ಅಧಿಕಾರ ಯಾರಿಗಿದೆ ಅಂತಕ್ಕಂಥದ್ದು. ಸೊ ರಿಟ್ಗಳನ್ನ ನಾವು ನೋಡೋದಾದ್ರೆ ರಿಟ್ ಅಂತಂದ್ರೆ ಫಸ್ಟ್ ನಾವು ತಿಳ್ಕೊಳ್ಳೋಣ ರಿಟ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ಆದ ನಂತರ ಸಂವಿಧಾನದ ಯಾವ ವಿಧಿಯಲ್ಲಿ ಅದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅದನ್ನ ನೋಡಬೇಕಾಗುತ್ತೆ. ಸೊ ಒಂದನೇದು ರಿಟ್ ಅಂದ್ರೆ ಏನು. ಸೊ ರಿಟ್ ಅಂದ್ರೆ ಏನು? ಸೊ ರಿಟ್ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಲಿಖಿತವಾದಂತಹ ಆದೇಶವನ್ನ ಹೊರಡಿಸುವುದನ್ನು ನಾವು ರಿಟ್ ಅಂತ ಹೇಳಿ ಕರಿತೇವೆ. ಏನು ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಲಿಖಿತವಾದಂತಹ ಆದೇಶವನ್ನ ಯಾರು ಕೊಡ್ತಾರೆ? ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ರೆ ಅದನ್ನ ರಿಟ್ ಅಂತ ಹೇಳಿ ನಾವು ಕರಿತೇವೆ. ನೋಡಿ ಇಲ್ಲಿ ರಿಟ್ ಸಂವಿಧಾನದಲ್ಲಿ 5 ವಿಧದ ರಿಟ್ಗಳಿದಾವೆ. ಸೊ ಆ 5 ವಿಧದ ರಿಟ್ಗಳನ್ನ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಹೊರಡಿಸಬಹುದು ಅಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡೋಣ. ಸಂವಿಧಾನದ 32ನೇ ವಿಧಿ ಅನುಸಾರವಾಗಿ ಸುಪ್ರೀಂ ಕೋರ್ಟ್ ರಿಟ್ ಅನ್ನ ಹೊರಡಿಸಬಹುದು. ಸುಪ್ರೀಂ ಕೋರ್ಟ್ 32ನೇ ವಿಧಿ ಅನುಸಾರವಾಗಿ ಸುಪ್ರೀಂ ಕೋರ್ಟ್ ಹೊರಡಿಸಬಹುದು. ಇನ್ನು 226ನೇ ವಿಧಿ ಅನುಸಾರವಾಗಿ ಯಾರಪ್ಪ ಅಂತ ಹೇಳಿದ್ರೆ ಹೈಕೋರ್ಟ್ ರಿಟ್ ಅನ್ನ ಹೊರಡಿಸಬಹುದು. ಯಾರು ಹೊರಡಿಸ್ತಾರೆ? ಹೈಕೋರ್ಟ್ ಹೊರಡಿಸುತ್ತೆ. ಸೊ ಹೈಕೋರ್ಟ್ ರಿಟ್ ಅನ್ನ ಹೊರಡಿಸಬಹುದು. ಆದ್ರೆ ಇಲ್ಲಿ ಒಂದು ಅಂಶ ನಿಮಗೆ ಗಮನದಲ್ಲಿರಬೇಕು, ನೆನಪಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ 32ನೇ ವಿಧಿಯಲ್ಲಿ ಸುಪ್ರೀಂ ಕೋರ್ಟ್ ಏನ್ ರಿಟ್ ಅನ್ನ ಹೊರಡಿಸುತ್ತೆ ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಸಂವಿಧಾನದ 32ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ನಾವು ಮೊರೆ ಹೋಗಬಹುದು. ಸುಪ್ರೀಂ ಕೋರ್ಟ್ ರಿಟ್ ಅನ್ನ ಹೊರಡಿಸುತ್ತೆ. ಆದ್ರೆ 226ನೇ ವಿಧಿ ಅಡಿಯಲ್ಲಿ ಹೈಕೋರ್ಟ್ ಏನ್ ರಿಟ್ ಹೊರಡಿಸುತ್ತಲ್ಲ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ನೀಡಲಾಗಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನ ಹೊರತುಪಡಿಸಿ ಇತರೆ ಕಾನೂನಾತ್ಮಕ ಹಕ್ಕುಗಳು ಕೂಡ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನಾವು ಹೈಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟ್ ಈ ಹಿನ್ನೆಲೆಯಲ್ಲಿ ರಿಟ್ ಅನ್ನ ಹೊರಡಿಸಬಹುದು. ಹೀಗಾಗಿ ನೀವು ಒಂದು ಕ್ಲಾರಿಟಿ ಇರಬೇಕಾಗತ್ತೆ, ಸ್ಪಷ್ಟತೆ ಇರಬೇಕಾಗತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದರ ರಿಟ್ ವ್ಯಾಪ್ತಿ ವಿಶಾಲವಾಗಿದೆ, ಹೆಚ್ಚಿದೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಒಂದು ರಿಟ್ಗಳ ಅಧಿಕಾರ ವ್ಯಾಪ್ತಿಯಲ್ಲಿ ವಿಶಾಲವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಹೈಕೋರ್ಟಿನ ರಿಟ್ ವ್ಯಾಪ್ತಿ. ಯಾಕಂತ ಹೇಳಿದ್ರೆ 32ನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿರ್ತಕ್ಕಂಥದ್ದು. ಆದ್ರೆ 226ನೇ ವಿಧಿಯಲ್ಲಿ ಹೈಕೋರ್ಟಿಗೆ ನಾವು ಮೂಲಭೂತ ಹಕ್ಕುಗಳು ಅಲ್ಲದೆ ಬೇರೆ ಹಕ್ಕುಗಳು ಉಲ್ಲಂಘನೆ ಆದ್ರೂ ಕೂಡ ನಾವು 226ನೇ ವಿಧಿಯಡಿಯಲ್ಲಿ ಹೈಕೋರ್ಟ್ ಮೊರೆ ಹೋಗಬಹುದು. ಹೈಕೋರ್ಟ್ ಆ ನಿಟ್ಟಿನಲ್ಲಿ ರಿಟ್ಗಳನ್ನ ಹೊರಡಿಸುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಹೈಕೋರ್ಟಿನ ರಿಟ್ ವ್ಯಾಪ್ತಿ ಸುಪ್ರೀಂ ಕೋರ್ಟ್ಗಿಂತ ವಿಶಾಲವಾಗಿದೆ, ಬ್ರಾಡ್ ಆಗಿದೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ನಾನು ಈಗಾಗಲೇ ಹೇಳಿದೆ ನಿಮಗೆ 5 ವಿಧದ ರಿಟ್ಗಳನ್ನ ಭಾರತ ಸಂವಿಧಾನ ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಆ 5 ರಿಟ್ಗಳು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಒಂದನೇದ್ದು ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು. ಹೇಬಿಯಸ್ ಕಾರ್ಪಸ್. ಇನ್ನು ಎರಡನೇದ್ದು ಮ್ಯಾಂಡಮಸ್. ಇನ್ನು ಮೂರನೇದ್ದು ಪ್ರೊಹಿಬಿಷನ್. ಸೊ ಮೂರನೇದ್ದು ಪ್ರೊಹಿಬಿಷನ್. ಇನ್ನು ನಾಲ್ಕನೇದ್ದು ಸರ್ಶಿಯೋರರಿ. ಇನ್ನು ಐದನೇದ್ದು
ಕೋ ವಾರೆಂಟೋ ಅಂತ ಹೇಳಿ, ಕೋ ವಾರೆಂಟೋ. ಸೊ ಇದಿಷ್ಟು 5 ವಿಧದ ಒಂದು ರಿಟ್ಗಳನ್ನ ಭಾರತ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಶಿಯುರರಿ, ಕೋ ವಾರೆಂಟೋ ಅಂತಕ್ಕಂಥದ್ದು. ನಮಗೆ ಪ್ರಶ್ನೆ ಏನ್ ಕೇಳಿದಾರಪ್ಪ ಅಂತ ಹೇಳಿದ್ರೆ ಮ್ಯಾಂಡಮಸ್ ಬಗ್ಗೆ ಕೇಳಿದ್ದಾರೆ. ಅಂದ್ರೆ ಸಾರ್ವಜನಿಕ ಸಂಸ್ಥೆ, ನಿಗಮಗಳು, ಸರ್ಕಾರದ ನಿಗಮಗಳು ಅದೇನಾದ್ರೂ ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನಿರ್ದೇಶನಗಳನ್ನ ಪಾಲನೆ ಮಾಡದೆ ಹೋದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ರಿಟ್ ಅನ್ನ ಹೊಡಿಸ್ತಕ್ಕಂತಹ ಅಧಿಕಾರ ಇದೆ. ಸೊ ಅದರ ಹೆಸರೇನಪ್ಪ ಅಂತ ಹೇಳಿದ್ರೆ ಮ್ಯಾಂಡಮಸ್ ಅಂತಕ್ಕಂಥದ್ದು. ನೋಡಿ, ಈ ಮ್ಯಾಂಡಮಸ್ ಬಗ್ಗೆ ಒಂದು ಅಂಶ ನಮಗೆ ಗೊತ್ತಿರಬೇಕಾಗತ್ತೆ. ಮ್ಯಾಂಡಮಸ್ ಅನ್ನ ನಾವು ಖಾಸಗಿ ವ್ಯಕ್ತಿ ಆಗಿರಲಿ, ಖಾಸಗಿ ಸಂಸ್ಥೆಗಳಿಗೆ ಇದನ್ನ ಹೊರಡಿಸ್ಲಿಕ್ಕೆ ಬರೋದಿಲ್ಲ. ಮತ್ತೆ ಸಂವಿಧಾನಾತ್ಮಕ ಹುದ್ದೆಗಳಾಗಿರ್ತಕ್ಕಂಥ ರಾಷ್ಟ್ರಪತಿ ಅವ್ರಿಗೂ ಕೂಡ ಈ ಒಂದು ಮ್ಯಾಂಡಮಸ್ ಅನ್ನ, ಅವರ ವಿರುದ್ಧ ಮ್ಯಾಂಡಮಸ್ ಅನ್ನ ಹೊರಡಿಸ್ಲಿಕ್ಕೆ ಬರೋದಿಲ್ಲ. ಖಾಸಗಿ ವ್ಯಕ್ತಿಗಳಿಗೆ ಹೊರಡಿಸ್ಲಿಕ್ಕೆ ಬರೋದಿಲ್ಲ. ಮತ್ತೆ ಸಂವಿಧಾನಾತ್ಮಕ ಹುದ್ದೆಗಳಿರ್ತಕ್ಕಂತಹ ಅವರಿಗೆ ಅವರ ವಿರುದ್ಧ ಇದನ್ನ ಹೊರಡಿಸಲಿಕ್ಕೆ ಬರೋದಿಲ್ಲ. ಯಾವ ಒಂದು ಕೆಲಸವನ್ನ, ಯಾವ ಒಂದು ಕಾರ್ಯವನ್ನ ವಿಧಿಯುಕ್ತವಾಗಿ, ವಿಧಿಬದ್ಧವಾಗಿ, ಕಾನೂನುಬದ್ಧವಾಗಿ ಅದನ್ನ ಮಾಡಬೇಕಾಗಿರುತ್ತೋ ಆ ಒಂದು ಕಾರ್ಯವನ್ನ ಯಾರು ಮಾಡೋದಿಲ್ಲವೋ, ಅದು ವಿಶೇಷವಾಗಿ ಸರ್ಕಾರದ ಅಂಗಗಳು, ಸರ್ಕಾರದ ಅಂಗಗಳು, ನಿಗಮಗಳು, ಸರ್ಕಾರದ ಅಡಿಯಲ್ಲಿ ಬರತಕ್ಕಂತಹ ಬೇರೆ ಬೇರೆ ಕಾರ್ಯನಿರ್ವಾಹಕ ಅಂಗಗಳಾಗಿರ್ಬೋದು, ನ್ಯಾಯಾಧೀಕರಣ ಆಗಿರ್ಬೋದು, ಅಂತಹ ಒಂದು ಅಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡದೇ ಇದ್ದಲ್ಲಿ ಈ ಒಂದು ಮ್ಯಾಂಡಮಸ್ ಅನ್ನ ಹೊರಡಿಸ್ತಕ್ಕಂತಹ ಅಧಿಕಾರ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಿದೆ. ಸುಪ್ರೀಂ ಕೋರ್ಟ್ 32ನೇ ವಿಧಿ ಅನುಸಾರವಾಗಿ, ಹೈಕೋರ್ಟ್ 226ನೇ ವಿಧಿ ಅನುಸಾರವಾಗಿ ಈ ಒಂದು ಮ್ಯಾಂಡಮಸ್ ಅಂತಕ್ಕಂತಹ ರಿಟ್ ಅನ್ನ ಹೊರಡಿಸುತ್ತೆ. ಸೊ ಇದಿಷ್ಟು ಈ ಒಂದು ರಿಟ್ಗಳ ಬಗ್ಗೆ ಆಯ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಎ ಆರ್ಟಿಕಲ್ 14, ಆಪ್ಷನ್ ಬಿ ಆರ್ಟಿಕಲ್ 15, ಆಪ್ಷನ್ ಸಿ ಆರ್ಟಿಕಲ್ 17, ಆಪ್ಷನ್ ಡಿ ಆರ್ಟಿಕಲ್ 18. ನೋಡಿ, ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಕೇಳಿದ್ದಾರೆ. ಸೊ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ನಿಷೇಧ ಮಾಡತಕ್ಕಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆರ್ಟಿಕಲ್ 17 ಅಸ್ಪೃಶ್ಯತೆಯ ನಿಷೇಧದ ಬಗ್ಗೆ ಇಲ್ಲಿ ಹೇಳುತ್ತೆ ಅಂತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ 17. ಸೊ ಅಸ್ಪೃಶ್ಯತೆಯನ್ನ ಯಾವ ಒಂದು ಮೂಲಭೂತ ಹಕ್ಕಿನಲ್ಲಿ ಇಲ್ಲಿ ವಿವರಣೆಯನ್ನ ನೀಡಲಾಗಿದೆ ಅದರ ಬಗ್ಗೆ ಅಂತ ಹೇಳಿದ್ರೆ, ಈ ಸಂವಿಧಾನದ 3ನೇ ಭಾಗದಲ್ಲಿ ಬರತಕ್ಕಂತಹ ಮೂಲಭೂತ ಹಕ್ಕುಗಳ ಪೈಕಿ ಏನು ಸಮಾನತೆ ಹಕ್ಕಿದೆ, ಸಮಾನತೆ ಹಕ್ಕಿನಲ್ಲಿ ಈ ಒಂದು ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡತಕ್ಕಂತಹ ಅವಕಾಶವನ್ನ ಕೊಡಲಾಗಿದೆ. ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಅಂತ ನಮ್ಗೆ ಗೊತ್ತಿದೆ. 14ರಿಂದ 18ನೇ ವಿಧಿಯವರೆಗೆ ಇದು ಹೇಳುತ್ತೆ. ಸೊ ಅದರಲ್ಲಿ 17ನೇ ವಿಧಿ ಈ ಒಂದು ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ. ಸೊ ನಿಮಗೊಂದು ಅಂಶ ಗೊತ್ತಿರಬೇಕು, ಭಾರತದ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯ ಬಗ್ಗೆ ಎಲ್ಲೂ ಕೂಡ ಡಿಫೈನ್ ಮಾಡಿಲ್ಲ, ಸ್ಪಷ್ಟವಾಗಿ ವ್ಯಾಖ್ಯಾನವನ್ನ ಮಾಡಿಲ್ಲ. ಅಸ್ಪೃಶ್ಯತೆ ಅಂದ್ರೆ ಹೀಗೆ ಅಂತ ಹೇಳಿ ಎಲ್ಲೂ ಕೂಡ ವಿವರಣೆಯನ್ನ ನೀಡಿಲ್ಲ. ಸೊ ಅದ್ರ ಜೊತೆಗೆ ಈ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಬೇಕಂತ ಹೇಳಿ ಮೂಲಭೂತ ಹಕ್ಕಿತ್ತು. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕಪ್ಪ ಅಂತ ಹೇಳಿ ಏನೋ ಆಗುತ್ತೆ ಅಂತ ಹೇಳಿದ್ರೆ 1955ರಲ್ಲಿ ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆ ಅಥವಾ ನಿವಾರಣಾ ಕಾಯ್ದೆ ಅಂತಕ್ಕಂಥದ್ದು ಬರುತ್ತೆ. ಸೊ ನಾನು ಶಾರ್ಟ್ ಆಗಿ ಬರಿತಾ ಇದ್ದೇನೆ. 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ 1955ರಲ್ಲಿ ಬರುತ್ತೆ. ಸೊ ಈ ಒಂದು ಕಾಯ್ದೆಯಲ್ಲೂ ಕೂಡ ಸ್ಪಷ್ಟವಾಗಿ ಅಸ್ಪೃಶ್ಯತೆ ಅಂದ್ರೆ ಹೀಗೆ ಅಂತಕ್ಕಂಥದ್ದು ಎಲ್ಲೂ ಕೂಡ ವಿವರಣೆಯನ್ನ ನೀಡಿಲ್ಲ. ಆದ್ರೆ ಈ ಒಂದು 1955ರ ಈ ಒಂದು ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನ 1976ರಲ್ಲಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡಿ ಒಂದು ಹೆಸರನ್ನ ಅದಕ್ಕೆ ಕೊಡ್ತಾರೆ. ಅದರ ಹೆಸರೇನಪ್ಪಾ ಅಂತ ಹೇಳಿದ್ರೆ 1976ರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಹೇಳಿ ರಕ್ಷಣಾ ಕಾಯ್ದೆ. ಸೊ ಇದು 1955ರ ಅಸ್ಪೃಶ್ಯತಾ ನಿರ್ಮೂಲನಾ ಕಾಯ್ದೆಯನ್ನ ತಿದ್ದುಪಡಿ ಮಾಡ್ತಾರೆ 1976ರಲ್ಲಿ ತಿದ್ದುಪಡಿ ಮಾಡಿದ ನಂತರ ಅದಕ್ಕೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಹೇಳಿ ಹೆಸರಿಡ್ತಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಅವಕಾಶವನ್ನ ಅದರಲ್ಲಿ ಕಲ್ಪಿಸಿಕೊಡಲಾಗುತ್ತೆ, ತಿದ್ದುಪಡಿಯನ್ನ ಮಾಡ್ತಾರೆ. ವಿಶೇಷವಾಗಿ ಶಿಕ್ಷೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ
ಅಲ್ಲಿ ಒಂದು ಈ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತಂದು ಅದನ್ನ ಹೆಚ್ಚಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಸಂವಿಧಾನದ 17ನೇ ವಿಧಿಗೆ ಸಂಬಂಧಿಸಿರತಕ್ಕಂಥದ್ದು. 17ನೇ ವಿಧಿ ಅಸ್ಪೃಶ್ಯತೆಯನ್ನ ನಿಷೇಧ ಮಾಡುತ್ತೆ. ಸಂವಿಧಾನದಲ್ಲಿ ಅಸ್ಪೃಶ್ಯತೆಯ ವ್ಯಾಖ್ಯಾನ ಇಲ್ಲ. ಮತ್ತೆ ಆ ಒಂದು ಕಾಯ್ದೆ 1955ರ ನಿರ್ಮೂಲನಾ ಅಸ್ಪೃಶ್ಯತೆ ನಿರ್ಮೂಲನಾ ಕಾಯ್ದೆಯಲ್ಲೂ ಕೂಡ ಅದರ ಒಂದು ಅರ್ಥ ವಿವರಣೆ, ಅರ್ಥ ವ್ಯಾಖ್ಯಾನವನ್ನ ನೀಡಿಲ್ಲ. ಆದರೆ ಈ ಒಂದು 1955ರ ಒಂದು ಕಾಯ್ದೆಯನ್ನ 76ರಲ್ಲಿ ತಿದ್ದುಪಡಿಯನ್ನ ಮಾಡಿ ಅದಕ್ಕೆ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಹೇಳಿ ಹೆಸರನ್ನ ಇಡ್ತಾರೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಅನ್ನ ಮಾಡ್ತಾರೆ, ಶಿಕ್ಷೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಇತ್ಯಾದಿ. ಸೊ ಇದಿಷ್ಟು ಅಸ್ಪೃಶ್ಯತೆಯ ಒಂದು ನಿಷೇಧವನ್ನ ಮಾಡತಕ್ಕಂತಹ ವಿಧಿಯ ಬಗ್ಗೆ ಆಯಿತು. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಸೊ ಮುಂದಿನ ಪ್ರಶ್ನೆ ಸರ್ಕಾರಿಯ ಕಮಿಷನ್ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಸೊ 11ನೇ ಪ್ರಶ್ನೆ ಸರ್ಕಾರಿಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಅನೇಕ ಆಯೋಗಗಳು, ಸಮಿತಿಗಳು ಭಾರತದಲ್ಲಿ ರಚನೆ ಆಗಿ ಹೋಗಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಸರ್ಕಾರಿಯ ಕಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಕೃಷಿ ಸುಧಾರಣೆಗಳು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಗದ್ದೆಗಳ ರಕ್ಷಣೆ ಅಂತ ಕೊಟ್ಟಿದ್ದಾರೆ, ಇನ್ನು ಡಿ ಸಂವಿಧಾನದ ವಿಮರ್ಶೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು ಅಂತ ಹೇಳಿ. ಸೊ ಈ ಸರ್ಕಾರಿಯ ಕಮಿಷನ್, ಸರ್ಕಾರಿಯ ಆಯೋಗ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ಸಂಬಂಧಗಳ ಸುಧಾರಣೆಗೆ ಸಂಬಂಧಪಟ್ಟಂತೆ ಅದು ಆಯೋಗ ನೇಮಕ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಹಾಗಾದ್ರೆ ಈ ಒಂದು ಸರ್ಕಾರಿಯ ಕಮಿಷನ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆಯೋಗಗಳ ನೇಮಕ ಆಗಿದ್ರೆ, ಸಮಿತಿಗಳು ನೇಮಕ ಆಗಿದ್ರೆ ಅದ್ರ ಬಗ್ಗೆ ಕೂಡ ನಾವೀಗ ಇಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. ಸೊ ಸರ್ಕಾರಿಯ ಒಂದು ಆಯೋಗ ಅಥವಾ ಸರ್ಕಾರಿಯ ಕಮಿಷನ್ ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ, ಇದನ್ನ ಯಾವಾಗ ನೇಮಕ ಮಾಡ್ತಾರಪ್ಪ ಅಂತ ಹೇಳಿದ್ರೆ 1983ರಲ್ಲಿ ಸರ್ಕಾರಿಯ ಕಮಿಷನ್ ಅಥವಾ ಸರ್ಕಾರಿಯ ಆಯೋಗ, ಸರ್ಕಾರಿಯ ಕಮಿಷನ್ ಅಥವಾ ಸರ್ಕಾರಿಯ ಆಯೋಗ. ಸೊ ಸರ್ಕಾರಿಯ ಕಮಿಷನ್ ಅಂತಕ್ಕಂಥದ್ದು, ಸರ್ಕಾರಿ ಆಯೋಗ ಅಂತಕ್ಕಂಥದ್ದು ಇದನ್ನ ಯಾವಾಗ ರಚನೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ 1983ರಲ್ಲಿ ಮಾಡ್ತಾರೆ. ಸೊ 1983ರಲ್ಲಿ ಇದರ ಪ್ರಮುಖ ಉದ್ದೇಶ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ, ಇದರ ಪ್ರಮುಖವಾದಂತ ಕೆಲಸ ಇದಕ್ಕೆ ವಹಿಸಿರ್ತಾರಪ್ಪ ಅಂತ ಹೇಳಿದ್ರೆ, ಕೇಂದ್ರ ಮತ್ತು ರಾಜ್ಯಗಳ ಒಂದು ಸಂಬಂಧ ಸುಧಾರಣೆಗೆ ಸಂಬಂಧಪಟ್ಟಂತೆ ಶಿಫಾರಸನ್ನ ಮಾಡಲಿಕ್ಕೆ, ಇದರ ಜೊತೆಗೆ ಬೇರೆ ಬೇರೆ ಅಂಶಗಳನ್ನ ಸ್ಟಡಿ ಮಾಡಿ ರೆಕಮೆಂಡೇಶನ್ ಕೊಡ್ಲಿಕ್ಕೆ ಈ ಒಂದು ಆಯೋಗವನ್ನ ನೇಮಕ ಮಾಡಿರ್ತಾರೆ. ಆದ್ರೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇದು ಬಹಳ ಹೈಲೈಟ್ ಆಗಿರ್ತಕ್ಕಂತಹ ಆಯೋಗ. ಇದನ್ನ ಯಾವಾಗ ನೇಮಕ ಮಾಡ್ತಾರಪ್ಪ ಅಂತ ಹೇಳಿದ್ರೆ 1983ರಲ್ಲಿ ಇದನ್ನ ನೇಮಕ ಮಾಡ್ತಾರೆ. ಆದ್ರೆ ಇದು 1983ರಲ್ಲಿ ನೇಮಕ ಆಗಿರ್ತಕ್ಕಂಥದ್ದು 1987ರಲ್ಲಿ ತನ್ನ ವರದಿಯನ್ನ ಸಲ್ಲಿಸುತ್ತೆ. 1987ರಲ್ಲಿ ತನ್ನ ವರದಿಯನ್ನ ಸಲ್ಲಿಸುತ್ತೆ. ಸೊ ಈ ವರದಿಯಲ್ಲಿ ಸುಮಾರು ರೆಕಮೆಂಡೇಶನ್ಸ್ ಅನ್ನ 247ಕ್ಕಿಂತ ಹೆಚ್ಚು 47 ರೆಕಮೆಂಡೇಶನ್ಗಳನ್ನ ಇದು ನೋಡಿದೆ. ಅದರಲ್ಲಿ ಅನೇಕ ರೆಕಮೆಂಡೇಶನ್ಗಳನ್ನ ಆ ಸರ್ಕಾರ ಒಪ್ಪಿಲ್ಲ, ಕೆಲವೊಂದಿಷ್ಟು ಒಪ್ಕೊಂಡಿದೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಈ ಒಂದು ಶಿಫಾರಸ್ಸನ್ನ ನಾನು ಇಲ್ಲಿ ಹೇಳಿಕ್ ಬಯಸ್ತೇನೆ. ಅದೇನಪ್ಪಾ ಅಂತ ಹೇಳಿದ್ರೆ, ಆ ಒಂದು ಶಿಫಾರಸ್ಸಿನ ಬಗ್ಗೆ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಸರ್ಕಾರಿಯ ಕಮಿಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನ ಸುಧಾರಣೆ ಮಾಡಲಿಕ್ಕೆ ಒಂದು ಅಂತಾರಾಜ್ಯ ಮಂಡಳಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸ್ಥಾಪನೆ ಆಗಬೇಕು ಸಂವಿಧಾನದ 263ರ ಅಡಿಯಲ್ಲಿ ಅಂತ ಹೇಳಿರುತ್ತೆ. ಸೊ ಅದರ ಪ್ರಕಾರ ಸಂವಿಧಾನದ 263ನೇ ವಿಧಿ ಅಡಿಯಲ್ಲಿ, ಆರ್ಟಿಕಲ್ ಅಡಿಯಲ್ಲಿ ಒಂದು ಅಂತಾರಾಜ್ಯ ಮಂಡಳಿ ಸ್ಥಾಪನೆ ಆಗುತ್ತೆ. ಅಂತಾರಾಜ್ಯ ಮಂಡಳಿ ಇಲ್ಲಿ ಸ್ಥಾಪನೆ ಆಗುತ್ತೆ ಅಂತಕ್ಕಂಥದ್ದು, ಅಂತಾರಾಜ್ಯ ಮಂಡಳಿ. ಸೊ ಈ ಅಂತಾರಾಜ್ಯ ಮಂಡಳಿ ಇಲ್ಲಿ ಸಂವಿಧಾನಾತ್ಮಕ ಸಂಸ್ಥೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಸಂವಿಧಾನಾತ್ಮಕ ಸಂಸ್ಥೆ ಅಂದ್ರೆ ಏನು ಅನ್ನೋದನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಅಂದ್ರೆ ಸ್ಪಷ್ಟವಾಗಿ ಒಂದು ವಿಧಿಯ ಅನುಸಾರವಾಗಿ ಆ ಒಂದು ಸಂಸ್ಥೆ, ಆ ಒಂದು ಪ್ರಾಧಿಕಾರ ರಚನೆಯಾಗಿದ್ರೆ ಅದನ್ನ ಸಂವಿಧಾನಾತ್ಮಕ ಸಂಸ್ಥೆ ಅಂತ ಹೇಳುತ್ತೇವೆ. ಸೊ 263ನೇ ವಿಧಿ ಅಡಿಯಲ್ಲಿ ಅಂತಾರಾಜ್ಯ ಮಂಡಳಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ರಚನೆ ಆಗಿರುವುದರಿಂದ ಸೊ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ಆಗಿರುತ್ತೆ.
ಈ ಅಂತಾರಾಜ್ಯ ಮಂಡಳಿ ಸಂವಿಧಾನಾತ್ಮಕ ಸಂಸ್ಥೆ ಆಗಿರುತ್ತೆ. ಸಂವಿಧಾನಾತ್ಮಕ ಸಂಸ್ಥೆ ಆಗಿರುತ್ತೆ. ಸೊ ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ, ಅಂತಾರಾಜ್ಯ ಮಂಡಳಿಯ ಒಂದು ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಆಗಿರ್ತಾರೆ. ಸೊ ಇದ್ರ ಮೇಲೆ ಅನೇಕ ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು. ಅಂತಾರಾಜ್ಯ ಮಂಡಳಿ ಯಾವ ವಿಧಿಯಡಿಯಲ್ಲಿ ಸ್ಥಾಪನೆ ಆಗುತ್ತೆ, ಯಾರು ಈ ಒಂದು ಅಂತಾರಾಜ್ಯ ಮಂಡಳಿಯ ಒಂದು ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ಅಂತಕ್ಕಂಥದ್ದು, ಅದರ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಯವರು ಈ ಒಂದು ಅಂತಾರಾಜ್ಯ ಮಂಡಳಿಯ ಒಂದು ಅಧ್ಯಕ್ಷರಾಗಿರ್ತಾರೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಸುಮಾರು 11 ಪ್ರಶ್ನೆಗಳು 2020 PC ಸಿವಿಲ್ HK ಮತ್ತು ನಾನ್ HK ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಭಾರತ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನ ನಾವು ಈಗಾಗಲೇ ಚರ್ಚೆಯನ್ನ ಮಾಡಿದ್ವಿ. ಸೊ ನಾನು 1ನೇ ಪ್ರಶ್ನೆಯನ್ನ ಚರ್ಚೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ, ಡಿಸ್ಕಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದೆ. ಅದೇನಪ್ಪಾ ಅಂತ ಹೇಳಿದ್ರೆ ಸಿಟಿಸನ್ಶಿಪ್. ಆ ಸಿಟಿಸನ್ಶಿಪ್ ಅನ್ನ ಹೇಳ್ತಕ್ಕಂತಹ ಸಂದರ್ಭದಲ್ಲಿ, ಅಂದ್ರೆ ನಾಗರಿಕತ್ವ ಪೌರತ್ವದ ಬಗ್ಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಒಂದು ವಿಚಾರ, ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ನಾನು ಹೇಳಬೇಕಾಗಿತ್ತು. ಆ ಕರೆಂಟ್ ಅಫೇರ್ ಏನಪ್ಪಾ ಅಂತ ಹೇಳಿದ್ರೆ, ಏನು ಪ್ರವಾಸಿ ಭಾರತೀಯ ದಿನಾಚರಣೆ ಅಂತ ನಾವೆಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಆ ಪ್ರವಾಸಿ ಭಾರತೀಯ ದಿನಾಚರಣೆ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಈ ಪ್ರವಾಸಿ ಭಾರತೀಯ ದಿನಾಚರಣೆ ಪ್ರವಾಸಿ ಭಾರತೀಯ ದಿನಾಚರಣೆ. ಸೊ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾಕೆ ಆಚರಣೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ 2003ರಿಂದ ಇದನ್ನ ಆಚರಣೆ ಮಾಡ್ತಾರೆ. ಆದ್ರೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕಿಲ್ಲಿ. ಈ ಪ್ರವಾಸಿ ಭಾರತೀಯ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು ಆಫ್ರಿಕಾಕ್ಕೆ ಹೋಗಿದ್ರು. ಆಫ್ರಿಕಾದಿಂದ ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಯಾವಾಗ ಬರ್ತಾರೆ? 1915 ಜನವರಿ 9ನೇ ತಾರೀಕಿಗೆ ಬಂದಿರ್ತಾರೆ. ಸೊ ಆಫ್ರಿಕಾ ದೇಶದಿಂದ ಈ 1915 ಜನವರಿ 9ನೇ ತಾರೀಕಿಗೆ ಭಾರತ ದೇಶಕ್ಕೆ ಹಿಂದಿರುಗಿರ್ತಾರೆ. ಸೊ ಅದರ ಸ್ಮರಣಾರ್ಥವಾಗಿ 2003ರಿಂದ ಈ ಪ್ರವಾಸಿ ಭಾರತೀಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. 2003ರಿಂದ ಪ್ರವಾಸಿ ಭಾರತೀಯ ದಿನಾಚರಣೆಯನ್ನ ಆಚರಣೆ ಮಾಡತಕ್ಕಂಥದ್ದು ಪ್ರತಿ ವರ್ಷ ಆಗಿತ್ತು. ಆದ್ರೆ 2003ರಿಂದ ಏನು ಒಂದೊಂದು ವರ್ಷ ಇದನ್ನ ಆಚರಣೆ ಮಾಡಲಾಗ್ತಾ ಇತ್ತು. 2015ರಿಂದ ಇದನ್ನ ಪ್ರತಿ 2 ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗ್ತಾ ಇದೆ. ಸೊ ಪ್ರವಾಸಿ ಭಾರತೀಯ ದಿನಾಚರಣೆಯನ್ನ ಎಷ್ಟು ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗ್ತಾ ಇದೆ ಅಂತ ಏನಾದ್ರು ಕೇಳಿದ್ರೆ, ಅದರ ಸರಿಯಾದ ಉತ್ತರ 2 ವರ್ಷಗಳಿಗೆ ಒಮ್ಮೆ. ಸೊ 2 ವರ್ಷಗಳಿಗೆ ಒಮ್ಮೆ ಈ ಒಂದು ಪ್ರವಾಸಿ ಭಾರತೀಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಇತ್ತೀಚೆಗೆ ನಡೆದಿರತಕ್ಕಂತಹ ಪ್ರವಾಸಿ ಭಾರತೀಯ ದಿನಾಚರಣೆ ಎಲ್ಲಿ ನಡೀತು, ಅದು ಎಷ್ಟನೇ ಆವೃತ್ತಿ ಅಂತ ನಿಮಗೆ ಕೇಳ್ತಾರೆ. ಸೊ ಎಷ್ಟನೇ ಆವೃತ್ತಿ ಎಲ್ಲಿ ನಡೀತು ಅಂತ ಹೇಳಿ. ಸೊ ಇತ್ತೀಚೆಗೆ 2023ರ ಜನವರಿ 9ನೇ ತಾರೀಕು, ಜನವರಿ 9ಕ್ಕೆ ಎಲ್ಲಿ ನಡೀತಪ್ಪ ಅಂತ ಹೇಳಿದ್ರೆ ಈ ಪ್ರವಾಸಿ ಭಾರತೀಯ ದಿನಾಚರಣೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ, ಎಲ್ಲಿ? ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆಯುತ್ತೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ 17ನೇ ಆವೃತ್ತಿ ನಡೆಯುತ್ತೆ ಪ್ರವಾಸಿ ಭಾರತೀಯ ದಿನಾಚರಣೆದು. ಸೊ ಎಷ್ಟನೇ ಆವೃತ್ತಿ ಅಂತ ನಾನು ಹೇಳಿದೆ ಈಗ, ಎಷ್ಟನೇ ಆವೃತ್ತಿ? 17ನೇ ಆವೃತ್ತಿ. ಸೊ ನಿಮಗೆ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಕ್ಕಂತ ಸಂದರ್ಭದಲ್ಲಿ ಇದನ್ನ ಕೇಳ್ತಾರೆ. ಪ್ರವಾಸಿ ಭಾರತೀಯ ದಿನಾಚರಣೆ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯುತ್ತಂತ ಕೇಳ್ತಾರೆ. ಅದಕ್ಕೆ ಉತ್ತರ ಮಧ್ಯಪ್ರದೇಶದ ಇಂದೋರ್. ಇತ್ತೀಚೆಗೆ ನಡೆದಿರತಕ್ಕಂಥ 2023ರಲ್ಲಿ ನಡೆದಿರತಕ್ಕಂತಹ ಪ್ರವಾಸಿ ಭಾರತೀಯ ದಿನಾಚರಣೆ ಎಷ್ಟನೇ ಆವೃತ್ತಿ ಅದು ಕೇಳ್ತಾರೆ. ಅದು ಬಿಟ್ರೆ ಪ್ರವಾಸಿ ಭಾರತೀಯ ದಿನಾಚರಣೆಯನ್ನ ಎಷ್ಟು ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗುತ್ತೆ ಅದನ್ನು ಕೇಳ್ತಾರೆ. ಅಂದ್ರೆ ಮೊದಲು 2003ರಿಂದ 15ರವರೆಗೆ ಪ್ರತಿ 1 ವರ್ಷಕ್ಕೊಮ್ಮೆ ಆಚರಣೆ ಮಾಡಲಾಗ್ತಾ ಇತ್ತು. 15ರ ನಂತರ 2 ವರ್ಷಗಳಿಗೊಮ್ಮೆ ಅದನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಪ್ರವಾಸಿ ಭಾರತೀಯ ದಿನಾಚರಣೆ ಬಗ್ಗೆ ಆಯ್ತು. ಇನ್ನು ಮುಂದಿನ ತರಗತಿಯಲ್ಲಿ ಇದೇ ರೀತಿ 2019ರ ಒಂದು PC ಪರೀಕ್ಷೆಯಲ್ಲಿ ಕೇಳಾಗಿರ್ತಕ್ಕಂತಹ ಭಾರತ ಸಂವಿಧಾನ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನಾವು ವಿಶದವಾಗಿ ವಿಸ್ತೃತವಾಗಿ ಚರ್ಚೆಯನ್ನ ಮಾಡೋಣ.